ನಮಃ. ಹರಿ ಓಂ. ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಗ್ಗೀಸ್ತಃ. ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇದಿತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೆ. ಸಿಂಜನ್ನೋ ಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರುಭೀರುವಿಲಸನ್ ಮಧ್ಯಾಂ ಕ್ವಣತ್ಕಂಕಣಾಂ ಶಂವಾದ್ಯೈಃ ಪರಿಸೇವಿತಾಂ ಸುವಸನಂ ಜಂಬೂನದಾಲಂಕೃತಾಮಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಸತ್ಸಂಘಮಾನಸಸರೋವರಮಧ್ಯವರ್ತಿ ಕೃಷ್ಣಾಂಘ್ರಿಚಾರುಕಮಲಾರ್ಪಿತಚಿತ್ತವೃತ್ತಿಃ ಶಾಸ್ತ್ರಾತಿಮಂಜುಪದರಂಜಿತರಮ್ಯಸಂಸದಾಸ್ಮಾಕಹೃತ್ಸರಸಿಜೇस्तु ಸಮಧ್ವಹಂಸಃ. ಗುರುಮಖಿಲಗುಣಜ್ಞಂ ತದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ತಾಟಂಕದ್ವಯಶೋಭಿಕರ್ಣಯುಗಲಂ ಭ್ರಾಜದ್ದಯಾ ವೀಕ್ಷಣಂ ಪೂರ್ಣೇಂದುದ್ಯುತಿವಿದ್ರುಮಾಧರರುಚಾ ವ್ಯಾಮಿಶ್ರಮಂದಸ್ಮಿತಂ. ಈಷತ್ಕುಂಚಿತಕುಂತಲಂ ಸತಿಲಕಂ ನಾಸೋಲ್ಲಸನ್ಮೌಕ್ತಿಕಂ ಭೂಯಾತ್ ಕೂರ್ಮಸದೃಕ್ಷಗಂಡಯುಗಲಂ ವಾಣೀಮುಖಂ ಶ್ರೇಯಸೇ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ तं ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಹರಿವಾಯು ಗುರುಗಳನ್ನ ನಿಲ್ಲಿಸಿ ಬಲಿಚಕ್ರವರ್ತಿಯು ತಾನು ದಾನ ಮಾಡಲು ಸಿದ್ಧನಾದ. ದಾನವನ್ನು ಕೂಡ ಮಾಡಿದ. ದಾನವನ್ನು ಮಾಡಿದ ನಂತರ ಆದರೆ ಅವನು ಕೊಟ್ಟ ಮಾತು 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ. 3 ಪಾದ ಭೂಮಿಯನ್ನು ಕೊಡಲಿಕ್ಕಾಗಲಿಲ್ಲ. 2 ಪಾದದಿಂದಲೇನೆ ಸಮಸ್ತ ಲೋಕವು ಕೂಡ ಆವೃತವಾಗಿ ಹೋಗಿದೆ. ಕೊನೆಗೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಪರಮಾತ್ಮನ ರೂಪವನ್ನು ನೋಡಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನ ಏನು ತ್ರಿವಿಕ್ರಮ ರೂಪ ಇದೆ ಅದಕ್ಕೆ
ಭಕ್ತಿ ಪುರಸ್ಸರವಾಗಿ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ನಮಸ್ಕಾರವನ್ನ ಮಾಡಿದರು? ವೇದಾಭಿಮಾನಿ ದೇವತೆಗಳು, ವೇದ ಉಪವೇದ ಅಂತ. ಮೊದಲು ಕೃತಯೋಗದೊಳಗೆ ಒಂದೇ ವೇದ ಅಂತಿತ್ತು. ಅಂದ್ರೆ ವೇದಾಧ್ಯಯನ ಅಂದ್ರೆ ಅಷ್ಟೂ ಅಧ್ಯಯನವನ್ನು ಮಾಡುವಂಥದ್ದು. ಆ ನಂತರ ಕ್ರಮೇಣ ತ್ರೇತಾಯುಗಕ್ಕೆ ಬಂದಾಗ ಅಷ್ಟು ವೇದಗಳನ್ನ ಅಧ್ಯಯನವನ್ನ ಮಾಡ್ಲಿಕ್ಕಾಗಲ್ಲ. ಆಯುಷ್ಯ ಕಡಿಮೆ, ಬುದ್ಧಿಶಕ್ತಿ ಕಡಿಮೆ, ಧಾರಣ ಶಕ್ತಿ ಕಡಿಮೆ ಅಂತ ತ್ರೇತಾಯುಗಕ್ಕೆ ಅನುಗುಣವಾಗಿ ಅದರೊಳಗೆ 3 ವಿಭಾಗಗಳನ್ನ ಮಾಡಿದರಂತೆ. ಹಯಗ್ರೀವ ದೇವರೇ 3 ವಿಭಾಗಗಳನ್ನು ಅದರೊಳಗೆ ಇದ್ದ ವಿಭಾಗಗಳನ್ನ ಮಾಡಿ ಇಷ್ಟನ್ನು ಓದಿದ್ರೆ ಸಾಕು ಅಂತ ಋಕ್, ನಿಗದ, ಸಾಮ ಅಂತ 3 ವಿಭಾಗಗಳನ್ನ. ಮೂಲ ವೇದ ಅಂತ ಒಂದೇ ವೇದ ಇತ್ತು. ವೇದಾಧ್ಯಯನ ಅಂದ್ರೆ ಎಲ್ಲ ಸೇರಿರುವಂಥದ್ದೇ ವೇದಾಧ್ಯಯನ. ಆದ್ರೆ ಅಷ್ಟು ಮಾಡ್ಲಿಕ್ಕಾಗಲ್ಲ ಅಂತ ಕೊನೆಗೆ 3 ವಿಭಾಗಗಳನ್ನ ಅಲ್ಲಿ ಮಾಡಿದ್ದಾರೆ. ಅದನ್ನ ಅಧ್ಯಯನವನ್ನು ಮಾಡಿದ್ದಾರೆ. ನಂತರ ಇನ್ನೂ ಮುಂದೆ ಬರ್ತಾ ಇದ್ದ ಹಾಗೆನೆ ಇನ್ನೂ ಅವರಿಗಿಲ್ಲಿ ಸಾಮರ್ಥ್ಯ ಕಡಿಮೆ ಇದೆ ಅಂತ ವಿಚಾರವನ್ನು ಮಾಡಿಕೊಂಡು ಆ ಋಕ್ ಅನ್ನೋದ್ರಿಂದ ಒಂದಿಷ್ಟು ಭಾಗಗಳನ್ನು ತೆಗೆದು ಅದನ್ನು ಋಗ್ವೇದ ಅಂತ ಕರೆದಿದ್ದಾರೆ. ನಿಗದ ಅಂತ ಅನ್ನೋ ಭಾಗದಿಂದ ಒಂದಿಷ್ಟು ಭಾಗಗಳನ್ನು ತೆಗೆದು ಅದನ್ನ ಯಜುರ್ವೇದ ಅಂತ ಕರೆದಿದ್ದಾರೆ. ಸಾಮವೇದದ ಒಂದಿಷ್ಟು ಭಾಗಗಳನ್ನು ತೆಗೆದು ಅದನ್ನು ಸಾಮವೇದ ಅಂತ. ಕಡೆ ಪಕ್ಷ ಅದರೊಳಗೂ ಕೂಡ ಋಗ್ವೇದಕ್ಕೆ ಇಷ್ಟು ಶಾಖೆ, ಯಜುರ್ವೇದಕ್ಕೆ ಇಷ್ಟು ಶಾಖೆ ಅಂತಿದೆ ಇದೆ. ಸಾಮವೇದಕ್ಕೆ ಸಹಸ್ರವರ್ತ್ಮ ಸಾಮಶಾಖ ಅಂತ. ನಮಗೀಗ ಸಿಗೋದು 2 ಶಾಖೆಗಳು. 1000 ಶಾಖೆಗಳಿದೆ ಅಂತೆ, ನಮಗ್ ಸಿಗುವ ಶಾಖೆ 2. ಈ ಇಷ್ಟು ಶಾಖಾ ಪ್ರಭೇದಗಳು ಇವುಗಳೆಲ್ಲ ಒಳಗೊಂಡಂತಹ ಈ ವೇದಗಳಲ್ಲಿ ಎಷ್ಟೋ ಭಾಗಗಳು ಅಧ್ಯಯನ ಪರಂಪರೆಯಿಂದಾಗಿ ಲುಪ್ತವಾಗಿ ಹೋಗಿದೆ. ಹೀಗೆ ವೇದ ಉಪವೇದ ಅಂತ ಇದನ್ನು ಕರೆದಿದ್ದಾರೆ. ವೇದ ಅಂದ್ರೆ ಮೂಲ ವೇದ, ಉಪವೇದ ಅಂತಂದ್ರೆ ಅದರಲ್ಲಿ ಅವಾಂತರ ವೇದಗಳು, ಅದರಲ್ಲಿ ಒಂದೊಂದೇ ಭಾಗಗಳನ್ನ. ಇಷ್ಟನ್ನಾದ್ರೂ ಓದ್ರಿ. ಒಬ್ರು ಮಾತನ್ನ ಹೇಳ್ತಾರೆ, ನಾವು ಬ್ರಾಹ್ಮಣರಾದವ್ರು ಏನ್ ಮಾಡಬೇಕು? ನಮಗೆ ಗೊತ್ತಿರುವಂತಹ ಮಾತು ಏನು ಅಂತಂದ್ರೆ, ಬ್ರಾಹ್ಮಣರಾದವರು ಸಂಧ್ಯಾ ವಂದನೆ ಮಾಡಬೇಕು. ನಮಗೆ ಗೊತ್ತಿರುವಂತಹದ್ದಷ್ಟು. ಬ್ರಾಹ್ಮಣ್ಯ ಉಳಿಲಿಕ್ಕೋಸ್ಕರ ಏನ್ ಮಾಡಬೇಕು? ಸಂಧ್ಯಾ ವಂದನೆ ಮಾಡಬೇಕು. 3 ಹೊತ್ತು ಮಾಡಬೇಕು. 3 ಹೊತ್ತು ಆಗುವುದಿಲ್ಲ, ಯಾರು ಮಾಡುವುದಿಲ್ಲ. ಕಡೆ ಪಕ್ಷ 2 ಹೊತ್ತಾದ್ರೂ ಮಾಡ್ರಿ ಅಂತ ಹೇಳ್ತಾರೆ. 2 ಹೊತ್ತು ಎಷ್ಟೋ ಜನ ಮಾಡಲ್ಲ, 1 ಹೊತ್ತು ಮಾಡಿದ್ರೆ ಸಾಕಾಗಿರುತ್ತೆ. ಆದ್ರೆ ಬರೀ ಸಂಧ್ಯಾ ವಂದನೆ ಮಾಡಿದ್ರೆ ಬ್ರಾಹ್ಮಣ್ಯ ಉಳಿಯೋದಲ್ಲ. ಅವನು ವಿಪ್ರ ಅಂತ ಅನಿಸಿಕೊಳ್ಳಬೇಕಾದ್ರೆ ವೇದಾಭ್ಯಾಸೇನ ವಿಪ್ರತ್ವಂ ಅಂತ ಹೇಳ್ತಾರೆ. ವೇದಾಧ್ಯಯನವನ್ನ ಮಾಡಬೇಕು. ಹಾಗಾಗಿ ಶ್ವೇತಕೇತುವಿಗೆ ಉದ್ದಾಲಕರು ಹೇಳ್ತಾರೆ, ಹೋಗು ಗುರುಕುಲದಲ್ಲಿ ವಾಸವನ್ನ ಮಾಡು, ವೇದಾಧ್ಯಯನವನ್ನ ಮಾಡು. ನಮ್ಮ ಕುಲದಲ್ಲಿಯೂ ಕೂಡ ಯಾರೂ ಕೂಡ ವೇದಾಧ್ಯಯನವನ್ನ ಮಾಡದೇ ಇರುವಂತಹ ವ್ಯಕ್ತಿ ವೇದಾಧ್ಯಯನವನ್ನು ಮಾಡಿಲ್ಲ ಅಂತ ಯಾರು ಕೂಡ ಇಲ್ಲ. ಎಲ್ಲರೂ ಕೂಡ ವೇದಾಧ್ಯಯನವನ್ನು ಮಾಡಿದ್ದಾರೆ. ಹೋಗು ವೇದಾಧ್ಯಯನವನ್ನು ಮಾಡು ಅಂತ ಹಿಂದಿನ ಕಾಲದಲ್ಲಿ ಹಾಗೆ ಕಳಿಸ್ತಾ ಇತ್ತು. ಹಾಗಾಗಿ ನಾವು ಕಡೇ ಪಕ್ಷ ನಮ್ಮ ವೇದ ಯಾವುದು ಅಂತ ತಿಳಿದುಕೊಂಡು, ಗೋತ್ರ ಪ್ರಭಾವದಲ್ಲಿ ನಾವು ಹೇಳ್ತೇವೆ ವೃಕ್ಷಾಖಾಧ್ಯಾಯಿ ಅಥವಾ ಯಜುಶಾಖಾಧ್ಯಾಯಿ ಅಂತ ನಾವು ಹೇಳ್ತಾ ಇರ್ತೇವೆ. ಆ ಯಾವ ಶಾಖೆ ಇದೆ ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ನಾವು ಅಧ್ಯಯನವನ್ನು ಮಾಡಬೇಕು. ಅಂದ್ರೆ ಬ್ರಾಹ್ಮಣ್ಯ ಅಂತ ಅನ್ನೋದು ಉಳಿಯುತ್ತೆ. ಇಲ್ಲ ಅಂತಾದ್ರೆ ವಸ್ತುತಃ ಬರೀ ವೇದ ಓದಿದ್ರೆ ಸಾಲದು. ವೇದಕ್ಕೆ 6 ಅಂಗಗಳಿದೆ. 6 ಅಂಗಗಳ ಸಮೇತವಾಗಿ ವೇದಾಧ್ಯಯನವನ್ನು ಮಾಡಬೇಕು. ಶಿಕ್ಷಾ, ವ್ಯಾಕರಣ, ಛಂದಸ್ಸು ಇತ್ಯಾದಿಗಳನ್ನೆಲ್ಲ ಅಧ್ಯಯನವನ್ನು ಮಾಡಿ, ವೇದಾಧ್ಯಯನವನ್ನು ಮಾಡಿ, ಆ ವೇದಗಳ ಬರೀ ವೇದ ಓದಿದ್ರೆ ಉಪಯೋಗ ಇಲ್ಲ. ಇವತ್ತು ಒಂದು ಮಾತನ್ನ ಹೇಳ್ತಾರೆ, ನಾವು ಯಜ್ಞಯಾಗಾದಿಗಳನ್ನ ಮಾಡಿಸಿದ್ರೂ ಕೂಡ, ಅಥವಾ ನಮ್ಮ ಮನೆಯಲ್ಲಿ ಏನು ಹೋಮ ಇತ್ತು, ನಾವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ, ಪೌಮಾನ ಹೋಮ ಇಟ್ಕೊಂಡಿದ್ವಿ ಅಂತ ಹೇಳ್ತೇವೆ. ಪೌಮಾನ ಹೋಮ ಮಾಡಿಸಿದ್ಯಾರು? ಪುರೋಹಿತರು ಯಾರು ಮಾಡ್ತಿರ್ತಾರೆ. ಹೋಗ್ಲಿ, ಹೋಮಕ್ಕೆ ಕೂತಿದ್ಯಾರು? ನೀವು ಆಹುತಿ ಹಾಕಬೇಕಾದ್ರೆ ನಿಮಗೆ ಆ ಮಂತ್ರಗಳು ಬರ್ತಾ ಇರ್ಬೇಕು. ನಿಮಗ್ ಮಂತ್ರ ಬರಬೇಕು ಅಂದ್ರೆ ನೀವು ವೇದಾಧ್ಯಯನವನ್ನು ಮಾಡಬೇಕು. ಬರೀ ಇನ್ನೂ ಒಂದು ಹೆಚ್ಚಿನ ಒಂದು ಹಂತ ಮೇಲಕ್ಕೆ ಹೋಗ್ತಾರೆ. ಬರೀ ನಾವು ಮಂತ್ರಗಳನ್ನ ಹೇಳಿದ್ರೆ ಉಪಯೋಗ ಇಲ್ಲಂತೆ. ಸಾಧ್ಯವಾದಷ್ಟು ಅರ್ಥಗಳ ಅನುಸಂಧಾನವನ್ನು ಮಾಡ್ಕೊಂಡು ಹಾಕಬೇಕಂತ, ಅಂದ್ರೆ ಫಲ ಕೊಡತ್ತೆ. ಎಷ್ಟೋ ಬಾರಿ ಹೇಳೋದುಂಟು, ನಾವೆಲ್ಲಾ ಮಾಡಿಸಿದಿರಿ,
ಧನ್ವಂತರಿ ಹೋಮ ಮಾಡಿಸಿದ್ವಿ, ಏನಾದ್ರೂ ನಮ್ಮ ಮಕ್ಕಳಿಗೆ ಹುಷಾರಾಗ್ಲಿಲ್ಲ, ಅಂತವ್ರಿಗೆ ಹುಷಾರಾಗ್ಲಿಲ್ಲ ಅಂತ ನಾವು ಹೇಳ್ತೇವೆ. ಯಾಕೆ ಆಗ್ಲಿಲ್ಲ ಅಂತಂದ್ರೆ ಇವೆಲ್ಲ ಲೋಪದೋಷಗಳೆಲ್ಲ ಇರ್ತದೆ. ನಾವು ಮಂತ್ರ ಸರಿ ಓದಿರಲ್ಲ, ಓದಿದ್ರು ಸರಿಯಾಗಿ ಹೇಳಿರಲ್ಲ, ಹೇಳಿದ್ರು ಸರಿಯಾಗಿ ತಿಳ್ಕೊಂಡು ಮಾಡಿರಲ್ಲ. ಹೀಗೆ ನಮ್ಮ ದೋಷಗಳು ಬಹಳಷ್ಟು ಇರತ್ತೆ. ಅದನ್ನೆಲ್ಲ ಕ್ಷಮ ಮಾಡ್ರಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ಉಂಟು. ಆದ್ರೆ ಯಥಾಶಕ್ತಿಯಾಗಿ ಇವುಗಳನ್ನೆಲ್ಲ ನಾವು ಅನುಸರಣೆಯನ್ನು ಮಾಡಬೇಕು. ಹೀಗೆ ಈ ವೇದಾಭಿಮಾನಿ ದೇವತೆಗಳು ಮತ್ತೆ ಉಪವೇದಕ್ಕೆ ಅಭಿಮಾನಿ ದೇವತೆಗಳು, ಹಾಗೇನೆ ಬ್ರಹ್ಮತರ್ಕಕ್ಕೆ ಅಭಿಮಾನಿ ದೇವತೆಗಳು, ಇತಿಹಾಸ ಅಂದ್ರೆ ಮಹಾಭಾರತಾದಿ ಗ್ರಂಥಗಳಿಗೆ ಅಭಿಮಾನಿ ದೇವತೆಗಳು, ಶಿಕ್ಷಾ ಕಲ್ಪ ಮೊದಲಾದಂತಹ ವೇದಾಂಗಗಳಿಗೆ ಅಭಿಮಾನಿ ದೇವತೆಗಳು, ಪಂಚರಾತ್ರ ಮೊದಲಾದಂತಹ ಪುರಾಣಗಳಿಗೆ, ಪಂಚರಾತ್ರ ಮೊದಲಾದವುಗಳಿಗೆ, ಹಾಗೆ ಪುರಾಣಗಳಿಗೆ ಅಭಿಮಾನಿ ದೇವತೆಗಳು, ಇವರೆಲ್ಲರೂ ಕೂಡ ಆ ಪರಮಾತ್ಮನನ್ನ ಚೆನ್ನಾಗಿ ನಮಸ್ಕಾರವನ್ನ ಮಾಡ್ತಾ ಇದ್ದಾರಂತೆ. ಅಷ್ಟೇ ಅಲ್ಲದೇನೆ ಆ ಪರಮಾತ್ಮನ ರೂಪವನ್ನು ನೋಡ್ಲಿಕ್ಕೋಸ್ಕರ ಅಂತ ಅನೇಕ ಜನರು ಬಂದಿದ್ದಾರೆ. ಋಷಿಗಳು, ಮುನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲ ಸಮಾಧಿ ಅವಸ್ಥೆಯಲ್ಲಿ ಕುಳಿತುಕೊಂಡಂಥವ್ರು. ಆ ಸಮಾಧಿ ಅವಸ್ಥೆಯಲ್ಲಿ ಕುಳಿತುಕೊಂಡಾಗ ಅದರಲ್ಲಿ ವಿಶೇಷವಾಗಿ ವಾಯುದೇವರ ಅನುಗ್ರಹದಿಂದಾಗಿ ಒಳ್ಳೆ ತತ್ವಜ್ಞಾನವನ್ನು ಪಡೆದುಕೊಂಡಂತಹ, ಎಲ್ಲ ಪಾಪಗಳನ್ನೆಲ್ಲ ಕಳೆದುಕೊಂಡಂತಹ ಜ್ಞಾನಿಗಳೆಲ್ಲ ಬಂದು ಆ ಪರಮಾತ್ಮನನ್ನ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಯಾರ ಸ್ಮರಣೆಯಿಂದಾಗಿ ಬ್ರಹ್ಮ ಸತ್ಯಲೋಕಕ್ಕೆ ಹೋಗಿದ್ದಾರೋ ಅಂಥವರೆಲ್ಲರೂ ಕೂಡ ಬಂದು ಆ ಪರಮಾತ್ಮನ ಅದ್ಭುತವಾದಂತಹ ರೂಪವನ್ನು ನೋಡಿ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಈ ನಮಸ್ಕಾರವನ್ನ ಮಾಡಿದಾಗ ಸತ್ಯಲೋಕ ತನಕ ಪರಮಾತ್ಮನ ಪಾದ ಬಂದಿದೆ ಅಂತಂದ್ರೆ ಬ್ರಹ್ಮದೇವರಿಗೆ ಎಷ್ಟು ಸಂತೋಷ ಆಗಬೇಕು. ಬ್ರಹ್ಮದೇವರು ತತ್ಕಾಲದಲ್ಲಿ ಆ ಪಾದವನ್ನ ತೊಳಿತಾ ಇದ್ದಾರಂತೆ. ಆ ಪಾದೋದಕವನ್ನ ಅಥಾಂಗ್ರಯೇ ಪ್ರೋನ್ನಮಿತಾಯ ವಿಷ್ಣೋರುಪಾಹರತ್ ಪದ್ಮಭವೋರ್ಹಣೋದಿಕಂ ಸಮರ್ಚ್ಯ ಭಕ್ತ್ಯಾಭ್ಯಗೃಣಾಚ್ಯುಚಿಶ್ರವ ಯನ್ನಾಭಿಪಂಕೇರುಹ ಸಂಭವ ಸ್ವಯಂ. ಆ ಕಮಲದಲ್ಲಿ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಪಾದಗಳನ್ನ ಚೆನ್ನಾಗಿ ನೀರಿನಿಂದಾಗಿ ತೊಳಿತಾ ಇದ್ದಾರಂತೆ. ಪಾದ ಪ್ರಕ್ಷಾಲನವನ್ನ ಮಾಡ್ತಾ ಇದ್ದಾರೆ. ಆ ಪಾದ ಪ್ರಕ್ಷಾಲನವನ್ನ ಮಾಡ್ತಾ ಆ ಪಾದ ಪ್ರಕ್ಷಾಲನದ ಜಲವನ್ನ ತಮ್ಮ ಕಮಂಡಲುವಿನ ಒಳಗೆ ಹಿಡಿದುಕೊಂಡಿದ್ದಾರೆ. ಆ ಕಮಂಡಲು ಎಂಥದ್ದು ದೊಡ್ಡದು. ಆ ಕಮಂಡಲುವಿನ ಒಳಗೆ ಬಂದಿರುವಂತಹ ಏನ್ ನೀರಿದೆ ಅದೇ ನೀರು ಇವತ್ತು ಗಂಗೆ ಅಂತ ಅನಿಸಿಕೊಂಡಿದೆ. ಅಂದ್ರೆ ಆ ಕಮಂಡಲು ಎಷ್ಟು ದೊಡ್ಡದಿರ್ಬೇಕು ಲೆಕ್ಕಾಚಾರ ಹಾಕೋದು. ಹೀಗೆ ಒಟ್ಟು ಪರಮಾತ್ಮನ ಪಾದ ಕಮಲಗಳನ್ನ ಕಮಂಡಲುವಿನೊಳಗೆ ಹಾಕಿಕೊಂಡು ಅದನ್ನ ಆ ನೀರು ಎಲ್ಲ ಕಡೆ ಹರಿತಾ ಇದೆ ಅಂತೆ. ಅದೆಲ್ಲಿಗೆ ಸ್ವರ್ಧ್ವನಿ ಅಂತ ಅದನ್ನು ಕರೆದಿದ್ದಾರೆ. ದೇವಲೋಕದಲ್ಲಿ ಮಾತ್ರ ಆ ಗಂಗೆ ಇತ್ತು. ದೇವಲೋಕದಲ್ಲಿ ಮಾತ್ರ ಆ ಗಂಗೆ ಇತ್ತು. ಅನಂತರ ಭಗೀರಥನ ಪ್ರಯತ್ನದಿಂದಾಗಿ ಈ ಭೂಲೋಕಕ್ಕೆ ಬಂದಿದೆ. ನಮ್ಮನ್ನೆಲ್ಲ ಪವಿತ್ರಗೊಳಿಸಲಿಕ್ಕೋಸ್ಕರ ಪರಮಾತ್ಮನ ಗಂಗೆ ಪಾದೋದಕ ಅಂತ ಅನ್ನೋದಲ್ಲಿಗೆ ಬಂದಿದೆ. ಇಲ್ಲಿ ಪರಮಾತ್ಮನ ವಸ್ತುತಃ ನದಿಗಳಲ್ಲಿ ಶ್ರೇಷ್ಠವಾದಂಥದ್ದು ಗಂಗಾ ನದಿ. ಯಾಕೆ ಗಂಗಾ ನದಿ ಶ್ರೇಷ್ಠವಾದದ್ದು? ಉಳಿದ ನದಿಗಳೆಲ್ಲ ಇದೆ, ಆದ್ರೆ ಗಂಗೆಗೆ ಅತ್ಯಂತ ಶ್ರೇಷ್ಠತೆ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಮುಖ್ಯವಾಗಿ ಗಂಗೆಯ ಒಂದೊಂದು ಹನಿ ಹನಿಗಳಲ್ಲೂ ಕೂಡ ಪರಮಾತ್ಮನ ಪಾದದ ಧೂಳುಗಳು ಸೇರಿಕೊಂಡಿದ್ದಾರೆ. ಹಾಗಾಗಿ ಅಷ್ಟೇ, ಅದಕ್ಕೋಸ್ಕರನೇ ದೊಡ್ಡ ಪಾವಿತ್ತು. ಪಾದದ ಕಣಗಳು ರಜಸ್ಸು ಅದರೊಳಗೆ ಸೇರಿಕೊಂಡಿದ್ದಾವೆ. ಹಾಗಾಗಿ ಎಲ್ಲರನ್ನೂ ಕೂಡ ಪವಿತ್ರಗೊಳಿಸುತ್ತೆ. ಅಂತಹ ಆ ಗಂಗಾ, ಅವಳನ್ನೇ ಗಂಗಾ ಅಂತ ಕರೆದಿದ್ದಾರೆ. ಸ್ವರ್ಧ್ವನಿ ಅಂತ ಕರೆದಿದ್ದಾರೆ. ಆಕಾಶದಲ್ಲಿ ಇರುವಂಥದ್ದು ಗಂಗಾ, ಭೂಲೋಕಕ್ಕೆ ಬಂದಿರುವಂಥದ್ದು. ಆದ್ದರಿಂದಾಗಿ ಅದನ್ನ ಗಂಗಾ ಗಂಗಾ ಅಂತ ಅದನ್ನ ಕರೆದಿದ್ದಾರೆ. ಇದರಲ್ಲಿ ಧಾತು ಕಮಂಡಲು ಜಲಂ ತದುರುಕ್ರಮಸ್ಯ ಪಾದಾವನೇ ಜನ ಪವಿತ್ರತಯಾ ನರೇಂದ್ರ ಸ್ವರ್ಧುನ್ಯ ಭೂನ್ನಭಸಿ ಸಾ ಪತತಿ ನಿಮಾರ್ಷ್ಟಿ
ಲೋಕತ್ರಯಂ ಭಗವತೋ ವಿಷದೇವ ಕೀರ್ತಿ. ಇದರಿಂದ ಅದು ಹೇಗೆ ಕಾಣ್ತಾ ಇತ್ತು? ಪರಮಾತ್ಮನ ಪಾದೋದಕ ಅದನ್ನೇ ಸ್ವರ್ಧುನಿ, ದೇವಗಂಗಾ ಅಂತ ಅದನ್ನು ಕರೆದಿದ್ದಾರೆ. ಅದೇ ಕೆಳಗಡೆ ಬೀಳುತ್ತಾ 3 ಲೋಕವನ್ನು ಕೂಡ ಪವಿತ್ರಗೊಳಿಸ್ತಾ ಇದೆ. ಹೇಗೆ ಅಂತಂದ್ರೆ ಭಗವತಃ ವಿಷದ ಕೀರ್ತಿ ಅಂತ. ಪರಮಾತ್ಮನ ಕೀರ್ತಿಯು 3 ಲೋಕವನ್ನ ಹೇಗೆ ಪವಿತ್ರಗೊಳಿಸುತ್ತು? ಪರಮಾತ್ಮನ ಕಥೆಗಳನ್ನ, ಪರಮಾತ್ಮನ ನಾಮಗಳನ್ನ, ಪರಮಾತ್ಮನ ಗುಣಗಾನವನ್ನ ಮಾಡಿದರೆ 3 ಲೋಕವೂ ಕೂಡ ಪವಿತ್ರವಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಪವಿತ್ರರಾಗ್ತಾರೆ. ಹಾಗೆ ಅದರಂತೆ ಪರಮಾತ್ಮನ ಪಾದದ ರಜಸ್ಸನ್ನ ಧಾರಣೆ ಮಾಡಿಕೊಂಡಿರುವಂತಹ ಈ ದೇವಲೋಕದ ಗಂಗೆಯೂ ಕೂಡ ಅದರೊಳಗೆ ಎಲ್ಲ ಕಡೆಯಲ್ಲೂ ಕೂಡ ಪವಿತ್ರಗೊಳಿಸ್ತಾ ಇದೆ. ಹೀಗೆ ಇನ್ನೊಂದು ಈ ರೀತಿಯಾಗಿ 3 ಲೋಕವನ್ನ ಪವಿತ್ರಗೊಳಿಸ್ತಾ ಇರಬೇಕಾದ ಅಂತಹ ಗಂಗಾ ಅಲ್ಲಿಗೆ ಬಂದಿದೆ, ದೇವಲೋಕಕ್ಕೆ ಬಂದಿದೆ. ಅದೇ ಸಂದರ್ಭದಲ್ಲೇನೆ ಎಲ್ಲ ದೇವಾನುದೇವತೆಗಳು ಬರ್ತಾ ಇದ್ದಾರೆ. ಬ್ರಹ್ಮಾದಯೋ ಲೋಕನಾಥಾಃ ಸ್ವನಾಥಾಯ ಸಮಾದೃತಾಃ ಸಾನುಗಾ ಬಲಿಮಾಜಹ್ರುಹು ಅಸಂಕ್ಷಿಪ್ತಾತ್ಮಭೂತಯೇ. ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಬಂದು ತಮ್ಮ ಒಡೆಯನಾದಂತಹ ಪರಮಾತ್ಮನಿಗೆ ಚೆನ್ನಾಗಿ ಎಲ್ಲ ಪರಿವಾರ ಸಮೇತರಾಗಿ, ಬರೀ ತಾವು ಮಾತ್ರ ಬರಲಿಲ್ಲ, ಪರಿವಾರ ಸಮೇತರಾಗಿ ಬಂದು ಪರಮಾತ್ಮನಿಗೆ ಚೆನ್ನಾಗಿ ಗೌರವವನ್ನ ಸಮರ್ಪಣೆಯನ್ನ ಮಾಡಿದ್ದಾರೆ. ಸಮಾದೃತಾಹ ಅಂತ, ಚೆನ್ನಾಗಿ ಆದರ ಪುರಸ್ಸರವಾಗಿ ಅಂತ. ಆದರ ಅಂದ್ರೆ ಅರ್ಥ ಏನು? ಆದರ ಅಂದ್ರೆ ಒಳ್ಳೆ ಗೌರವ, ಪ್ರೀತಿ ಅಂತ. ಬರೀ ಪ್ರೀತಿ ಅಲ್ಲ. ಗೀತಾ ಭಾಷ್ಯದೊಳಗೆ ಆಚಾರ್ಯರು ಹೇಳ್ತಾರೆ, ಆದರೋ ಭಜನಂ ಭಕ್ತಿ ಅಂತ. ಭಕ್ತಿಯಿಂದಾಗಿ ಪರಮಾತ್ಮನ ಪೂಜೆಯನ್ನು ಮಾಡಿದ್ದಾರೆ. ಹಾಗೆ ಬರೀ ಪೂಜೆಯನ್ನ ಅಂದ್ರೆ ಪ್ರೀತಿ ಆದರ ಎಲ್ಲರಲ್ಲೂ ಇರುತ್ತೆ. ಸಮಾದೃತಾಹ ಅಂತ, ಚೆನ್ನಾಗಿ ಆದರ ಅಂದ್ರೆ ಅದರೊಳಗೆ ಭಕ್ತಿ ಪುರಸ್ಸರವಾದಂತಹ ಪ್ರೀತಿ, ಅಂದ್ರೆ ಕೇವಲ ಪ್ರೀತಿ ಅಲ್ಲ, ಜ್ಞಾನ ಪುರಸ್ಸರವಾದಂತಹ ಪ್ರೀತಿ. ಅಂತಹ ಆ ಪ್ರೀತಿಯಿಂದಾಗಿ, ಭಕ್ತಿಯಿಂದಾಗಿ ಪರಮಾತ್ಮನನ್ನ ಚೆನ್ನಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇನ್ನಂತೂ ಸಹ ಸಮ ಆದೃತಾಹ ಅಂತಿದೆ. ಸಮ ಅಂತಂದ್ರೆ ಸಮನಾದಂಥವನಲ್ಲಿ ಆದೃತಾಹ, ಚೆನ್ನಾಗಿ ಪ್ರೀತಿ ಉಳ್ಳಂಥವರಾಗಿದ್ದಾರೆ. ಪರಮಾತ್ಮ ಎಂಥವನು? ಸಮನಾದಂಥವನು, ಎಲ್ಲರನ್ನು ಒಂದೇ ರೀತಿ ನೋಡ್ತಾನೆ. ಎಲ್ಲರನ್ನು ಒಂದೇ ರೀತಿ ನೋಡ್ತಾನೆ ಅಂದ್ರೆ ಅರ್ಥ ಏನು? ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟಿದೆಯೋ ಅಷ್ಟಷ್ಟೇ ನೋಡ್ತಾನೆ. ತಾಯಿಯಂತೆ ನೋಡ್ತಕ್ಕಂಥವ್ರು. ತಾಯಿನೂ ಕೂಡ ಎಲ್ಲರಿಗೂ ಒಂದೇ ರೀತಿ ಬಡಿಸ್ತಾಳೆ. 5 ವರ್ಷದ ಮಗುವಿಗೂ ಎಷ್ಟು ಬಡಿಸ್ಬೇಕು ಅಷ್ಟೇ ಬಡಿಸ್ತಾಳೆ. 10 ವರ್ಷದ ಮಗುವಿಗೆ ಎಷ್ಟು ಬಡಿಸ್ಬೇಕು ಅಷ್ಟೇ ಬಡಿಸ್ತಾಳೆ. 15 ವರ್ಷದ ಮಗುವಿಗೆ ಎಷ್ಟು ಬಡಿಸ್ಬೇಕು ಅಷ್ಟೇ ಬಡಿಸ್ತಾಳೆ. ಹಾಗೆ ಎಲ್ಲರನ್ನೂ ಕೂಡ ಯೋಗ್ಯತೆಯಲ್ಲಿ ಸಮಾನವಾಗಿ ಇರುವಂತಹವರನ್ನ ಸಮಾನವಾಗಿ ನೋಡತಕ್ಕಂತಹ ಪರಮಾತ್ಮನಲ್ಲಿ ಆದರ ಇರುವಂಥವರಾಗಿ ಅಂಥವರು ಸಾನುಗಾಹ ಬಲಿಮಾಜಕ್ರು, ಒಳ್ಳೆ ಬಲಿಯನ್ನ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅಸಂಕ್ಷಿಪ್ತ ಆತ್ಮಭೂತಯೇ, ಎಂಥವನು? ಅವನ ಐಶ್ವರ್ಯ, ಅವನ ಕಾಂತಿ, ಅದಕ್ಕೆ ಲಿಮಿಟೇಷನ್ ಅಂತ ಅನ್ನೋದಿಲ್ಲ, ಸಂಕೋಚ ಅಂತ ಅನ್ನೋದಿಲ್ಲ. ಅವನ ಕಾಂತಿ ಎಷ್ಟು ದೊಡ್ಡದು ಅಂದ್ರೆ ತುಂಬಾ ವಿಸ್ತೃತವಾದಂತಹ ಕಾಂತಿ. ಈಗ ಉದಾಹರಣೆಗೆ ಸೂರ್ಯನ ಪ್ರಖರ, ಸೂರ್ಯನ ತೇಜಸ್ಸು ಎಷ್ಟರ ತನಕ ಇದೆ ಅಂತಂದ್ರೆ ನಾವು ಹೇಳ್ಬೋದು, ಒಂದಿಷ್ಟು ಲೋಕದಲ್ಲಿ ಸೂರ್ಯ ಬೆಳಗಬಹುದು, ಸೂರ್ಯನ ಪ್ರಖರ ಇಷ್ಟೊತ್ತಿದೆ ಅಂತ. ಅದು ಸೂರ್ಯನ ಪ್ರಕಾಶ ನಾವು ಇವನ ಪೃಥು ಚಕ್ರವರ್ತಿಯ ಕಾಲದಲ್ಲಿ, ಇದರ ಪ್ರಿಯವೃತನ ಕಾಲದಲ್ಲಿ ನಾವು ನೋಡ್ತೇವೆ. ಸೂರ್ಯನ ಪ್ರಕಾಶ ಎಲ್ಲಾ ಕಡೆಯಲ್ಲೂ ಒಂದೇ ಸಮಯದಲ್ಲಿ ಬರಲ್ಲ ಅಂತ ತಾನು ಸೂರ್ಯನಂತೆ ಇನ್ನೊಂದು ದಿಕ್ಕಿನಲ್ಲಿ, ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಬೆಳಕನ್ನು ಕೊಡ್ತಾ ಇದ್ದ ಅಂತ ಕಥೆಯನ್ನು ನಾವು ಕೇಳ್ತೇವೆ. ಹೀಗೆ ಯಾವುದೇ ಬೆಳಕಿಗಾದ್ರೂ ಕೂಡ ಒಂದು ಲಿಮಿಟೇಷನ್ ಅಂತ ಅನ್ನೋದಿದೆ. ಆದ್ರೆ ಪರಮಾತ್ಮನ ಅವನ ಕಾಂತಿಗೆ, ಅವನ ಕೀರ್ತಿಗೆ, ಅವನ ಐಶ್ವರ್ಯಕ್ಕೆ ಯಾವುದಕ್ಕೂ ಕೂಡ ಕೊನೆ ಅಂತನ್ನೋದಿಲ್ಲ.
ಅಸಂಕ್ಷಿಪ್ತ ಆತ್ಮಭೂತಯೇ, ಅವನ ಭೂತಿ ಅಂತಂದ್ರೆ ಸಂಪತ್ತು, ಅವನ ಸಂಪತ್ತಿಗೂ ಕೂಡ ಕೊನೆ ಅಂತ ಅನ್ನೋದಿಲ್ಲ, ಯಾಕೆಂದ್ರೆ ಲಕ್ಷ್ಮೀಪತಿ ಅವನು. ಹೀಗೆ ಎಲ್ಲದಕ್ಕೂ ಕೂಡ ಕೊನೆ ಇಲ್ಲದೆ ಇರುವಂಥವನು. ಅಂತಹ ಪರಮಾತ್ಮನಿಗೆ ಚೆನ್ನಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪೂಜೆಯನ್ನು ಮಾಡಿದ್ದಾರಂತೆ. ಹೇಗ್ ಪೂಜೆ ಮಾಡಿದ್ರು ಅಂತಂದ್ರೆ, ತೋಯೈ ಸಮರ್ಹಣೈ ಸ್ರಗ್ಭಿಃ ದಿವ್ಯಗಂಧಾನುಲೇಪನೈಃ ಧೂಪೈರ್ ದೀಪೈ ಸುರಭಿಭಿಃ ಲಾಜಾಕ್ಷತ ಫಲಾಂಕುರೈಃ. ಕೆಲವರು ಚೆನ್ನಾಗಿ ನೀರು ತಗೊಂಡ್ಬಂದು ನೀರಿನಿಂದಾಗಿ ಅವನಿಗೆ ಏನು ಬೇಕೋ ಅಂತಹ ಪೂಜೆಯನ್ನ ಮಾಡಿದ್ದಾರೆ. ಇನ್ನ ಒಳ್ಳೆ ಪರಿಮಳ ಭರಿತವಾದಂತಹ ಗಂಧಗಳು ಮತ್ತೆ ಮಾಲೆಗಳು, ಇಂತಹ ಗಂಧ ಮಾಲೆ ಅರಳು ಮೊದಲಾದಂತಹ ಧೂಪ ದೀಪ, ಹಾಗೇನೆ ಅರಳು ಅಕ್ಷತೆ, ಹಾಗಾಗಿ ಹಣ್ಣು ಹಂಪಲುಗಳು, ಇವುಗಳಿಂದ ಎಲ್ಲದರಿಂದಲೂ ಕೂಡ ಯಾವ್ಯಾವುದರಿಂದ ಪೂಜೆ ಮಾಡ್ಲಿಕ್ಕೆ ಸಾಧ್ಯನೋ ಆ ಎಲ್ಲ ವಿವಿಧವಾದಂತಹ ಷೋಡಶ ಉಪಚಾರಗಳಿಂದಾಗಿ, ಒಂದೊಂದು ಉಪಚಾರಗಳಿಂದಾಗಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಆ ಪೂಜೆಯನ್ನ ಯಾಕೆ ಪೂಜೆಯನ್ನು ಮಾಡಿದ್ರು ಅಂತಂದ್ರೆ, ನಮಗೆ ಅದರ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ನಾವು ಕೂಡ ಪರಮಾತ್ಮನ ಪೂಜೆಯನ್ನ ಪ್ರತಿನಿತ್ಯ ಮಾಡಬೇಕು. ನಮಗೆ ಕಡೆ ಪಕ್ಷ ನಮಗ ಆಗದೆ ಹೋದ್ರೆ ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅಂತ ನೀರು ಬಿಟ್ರೂ ಸಾಕು, ಪರಮಾತ್ಮ ಸಂತುಷ್ಟನಾಗ್ತಾನೆ. ಹಾಗಾಗಿ ಅದನ್ನ ಕೃಷ್ಣಾಮೃತ ಮಹಾರಣವದಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ಹೇಳುತ್ತಾರೆ, ಸಲಿಲೇ ನಾಪಿ ಸಂಪೂಜ್ಯ. ಬರೀ ಒಂದು ನೀರಿನಿಂದಲೇನೆ ಪರಮಾತ್ಮನನ್ನು ಸಂತೋಷಗೊಳಿಸ್ಬೋದು. ನೀವು ಉಳಿದಿರೋ ಯಾವ ಮನುಷ್ಯ ವ್ಯಕ್ತಿಗಳನ್ನು ಸಂತೋಷಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆಷ್ಟು ಕೊಟ್ಟರು ಕೂಡ ತೃಪ್ತಿ ಇರಲ್ಲ. ಆದ್ರೆ ಪರಮಾತ್ಮನನ್ನ ಒಂದು ತುಳಸಿ ಇದೆಲ್ಲ, ಒಂದು ನೀರು, ಭಕ್ತಿ ಪುರಸ್ಸರವಾಗಿ ಇಷ್ಟನ್ನು ಕೊಟ್ರೆ ಸಾಕು, ಪರಮಾತ್ಮ ಸಂತುಷ್ಟನಾಗ್ತಾನೆ. ಹಾಗಾಗಿ ನಾವು ಷೋಡಶ ಉಪಚಾರಗಳಿಂದಾಗಿ ಪ್ರತಿದಿನ ನಾವು ಪೂಜೆ ಮಾಡ್ಬೇಕು. ವಾದಿರಾಜರು ಒಂದು ಮಾತನ್ನು ಹೇಳ್ತಾರೆ, ನಾವು ಪರಮಾತ್ಮನನ್ನ ಇದ್ರ ಕೃಷ್ಣ ಕಂಸನ ಅರಮನೆಗೆ ಹೋಗಬೇಕಾದ್ರೆ ಆ ಸಂದರ್ಭದಲ್ಲಿ ಒಬ್ಬೊಬ್ಬರು ಕೂಡ ಪರಮಾತ್ಮನನ್ನ ಒಂದೊಂದು ರೀತಿಯಾಗಿ ಪೂಜೆಯನ್ನು ಮಾಡಿದ್ರಂತೆ. ಮಾಲಾಕಾರ ಅವನ್ ಮಾಲೆಯನ್ನು ಹಾಕಿದ, ಇನ್ನೊಬ್ನು ವಸ್ತ್ರವನ್ನು ಕೊಟ್ಟ, ಹೀಗೆ ಇನ್ನೊಬ್ನು ಕುಬ್ಜೆ ಗಂಧವನ್ನು ಕೊಟ್ಲು. ಹೀಗೆ ಒಬ್ಬೊಬ್ರು ಒಂದೊಂದನ್ನ ಕೊಟ್ರು. ಒಂದು ಪೂಜೆಯಿಂದ ಪರಮಾತ್ಮನನ್ನ ಅರ್ಚನೆ ಮಾಡಿದ್ದಕ್ಕೇನೆ ಅವರಿಗೆ ಒಳ್ಳೆ ದೊಡ್ಡ ಸ್ಥಾನವೇ ಸಿಕ್ತು, ಮೋಕ್ಷ ಪುರುಷಾರ್ಥವೇ ಸಿಕ್ತು. ಕುಬ್ಜೆ ಉದ್ಧತಳಾಗಿ ಹೋದಳು, ಮಾಲಾಕಾರನು ಕೂಡ ಉದ್ಧತನಾಗಿ ಹೋದ. ಹೀಗೆ ಒಂದೊಂದು ಪೂಜೆಯಿಂದಲೇನೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತಂದ ಮೇಲೆ ಪ್ರತಿನಿತ್ಯ ಷೋಡಶೋಪಚಾರ ಪೂಜೆ ಮಾಡೋರನ್ನ ಪರಮಾತ್ಮ ಕೈ ಬಿಡ್ತಾನೋ? ನಾವು ಮಾಡೋ ಕ್ರಮ ಸರಿ ಇರಬೇಕು, ಭಕ್ತಿಯಿಂದ ಮಾಡಬೇಕು, ಅಷ್ಟೇ ವ್ಯತ್ಯಾಸ. ನಾವು ಅವಸರದಲ್ಲಿ ಏನೋ ಮಾಡಿ ಹೋಗಿಬಿಡ್ತೇವೆ ಅಂತಲ್ಲ, ಬಹಳ ಭಕ್ತಿ ಶ್ರದ್ಧೆಯಿಂದ ಇರೋ 10 ನಿಮಿಷದಲ್ಲೇನೆ ಬಹಳ ಶ್ರದ್ಧೆಯಿಂದಾಗಿ ಪ್ರೀತಿಯಿಂದಾಗಿ ಭಕ್ತಿ ಪುರಸ್ಸರವಾಗಿ ಪರಮಾತ್ಮನ ಅನೇಕ ಉಪಚಾರಗಳಿಂದಾಗಿ ಪೂಜೆಯನ್ನು ಮಾಡಬೇಕಂತೆ. ಸ್ತವನೈರ್ಜಯ ಶಬ್ದೈಶ್ಚ ತದ್ವೀರ್ಯ ಮಹಿಮಾಂಕಿತೈಃ ನೃತ್ತವಾದಿತ್ರ ಗೀತೈಶ್ಚ ಶಂಖದುಂದುಭಿ ನಿಸ್ವನೈಃ. ಅಷ್ಟೇ ಅಲ್ಲದೇನೆ ಇಷ್ಟೆಲ್ಲ ಪೂಜೆ ಆಯ್ತು, ಅವನ ಸ್ತೋತ್ರಗಳನ್ನ ಮಾಡ್ತಾ ಇದ್ದಾರೆ. ಬರೀ ಪೂಜೆ ಮಾಡಿದ್ರೆ ಬರೀ ಇದೆಲ್ಲ ಮಾತ್ರ ಅಲ್ಲ, ಸ್ತೋತ್ರಗಳಿಂದಾಗಿ ಪರಮಾತ್ಮನನ್ನ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅನೇಕರು ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ, ಜಯಘೋಷವನ್ನ ಮಾಡ್ತಾ ಇದ್ದಾರೆ, ಮತ್ತೆ ನೃತ್ಯವನ್ನ ಮಾಡ್ತಾ ಇದ್ದಾರೆ, ವಾದ್ಯಗಳನ್ನ ಬಾರಿಸ್ತಾ ಇದ್ದಾರೆ, ಶಂಖನಾದವನ್ನ ಮಾಡ್ತಾ ಇದ್ದಾರೆ, ನಗಾರಿಯನ್ನ ಬಾರಿಸ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪರಮಾತ್ಮನನ್ನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಶಬ್ದದಿಂದಾಗಿ ಪರಮಾತ್ಮನ ಆರಾಧನೆ ಕೆಲವರು ಸ್ತೋತ್ರಗಳಿನ ಮುಖಾಂತರ, ಇನ್ನು ಬೇರೆ ಬೇರೆ ಧನ್ಯಾತ್ಮಕ ಶಬ್ದಗಳಿಂದಾಗಿ ಆರಾಧನೆ ಕೆಲವೊಂದು ಇನ್ನೊಂದು ರೀತಿಯಾಗಿ. ಹೀಗೆ ಪರಮಾತ್ಮನನ್ನ ಸಂತೋಷಗೊಳಿಸಬೇಕು. ಇವತ್ತು ನಾವು ಏಕಾದಶಿ ದಿವಸ ಇಂತಹ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೇವೆ. ಏಕಾದಶಿ ದಿವಸ ಉಪವಾಸ ಇರಬೇಕು, ಜಾಗರಣ ಇರಬೇಕು ಅಂತ ಹೇಳ್ತಾರೆ. ಹಿಂಗೆ ಹೇಗೆ ಜಾಗರಣ ಅಂತಂದ್ರೆ, ಪರಮಾತ್ಮನ ಯಾವ ರೀತಿಯಾಗಿ ನಾವು ಅರ್ಚನೆ ಮಾಡಿದ್ರು ಸಾಲು. ಹೇಗೆ ನಮ್ಮ ಕೈಲಿ ಹೇಗೆ ಸಾಧ್ಯವೋ ಗಾನದಿಂದ, ನೃತ್ಯದಿಂದ ಅಥವಾ ಬೇರೆ ಬೇರೆ ವಾದ್ಯಗಳಿಂದಾಗಿ ಎಲ್ಲಾ ರೀತಿಯಿಂದಲೂ ಕೂಡ ಪರಮಾತ್ಮನನ್ನ ಸಂತೋಷಗೊಳಿಸಬೇಕು. ಹಾಗಾಗಿ ಈ ರೀತಿಯಾಗಿ ಎಲ್ಲರೂ ಕೂಡ ಪರಮಾತ್ಮನನ್ನ ಸಂತೋಷಗೊಳಿಸ್ತಾ ಇದ್ದಾರೆ. ಆದ್ರೆ ಅದೇ ಸಂದರ್ಭದಲ್ಲೇನೆ ಎಲ್ಲಾ ಕಡೆಯಲ್ಲೂ ಕೂಡ ಜಯಘೋಷ ಎಲ್ಲಾ ಕಡೆ ಬರ್ತಾ ಇದೆ. ಜಯವಾಗಲಿ ಅಂತ ಪರಮಾತ್ಮನಿಗೆ ಜಯಘೋಷ ಬರ್ತಾ ಇದೆ. ಇದನ್ನ ನೋಡಿ ಆವಾಗ ಈ ಅಸುರರಿಗೆ ಕೋಪ ಬಂತು.
ಅಸುರರಿಗೆ ಕೋಪ ಬಂದು, ಅಲ್ಲ, ನಮ್ಮ ಸ್ವಾಮಿ ಬಲಿಚಕ್ರವರ್ತಿ ಅವನು ಯಜ್ಞದಲ್ಲಿ ದೀಕ್ಷಿತನಾದಂಥವನನ್ನ ಏನೋ ಕಪಟತನದಿಂದಾಗಿ ಈ ವಾಮನ ಬಂದು 3 ಪಾದ ಭೂಮಿ ಕೊಡು ಅಂತ ಕೇಳಿಕೊಂಡು ಇಡೀ 3 ಲೋಕಗಳನ್ನೇ ಅಳೆದುಕೊಂಡು ಎಲ್ಲವನ್ನೂ ಕೂಡ ಕಸಿದುಕೊಂಡು ಹೋದ್ನಲ್ಲ, ಎಂತಹ ವ್ಯಕ್ತಿ ಇವನು ಅಂತ ಇವನನ್ನು ಸುಮ್ಮನೆ ಬಿಡಬಾರ್ದು ಅಂತ ಕೋಪ ಬಂತಂತೆ. ಕೋಪ ಬಂದು ತತ್ಕ್ಷಣದಲ್ಲಿ ಏನೇ ಹೇಳ್ತಾರೆ, ಅವರೆಲ್ಲ ಮಾತಾಡ್ಕೊಳ್ತಾರಂತೆ. ನವಾ ಅಯಂ ಬ್ರಹ್ಮ ಬಂಧು ವಿಷ್ಣುರ್ ಮಾಯಾ ವಿನಾಂಬರಃ ದ್ವಿಜರೂಪ ಪ್ರತಿಚ್ಛನ್ನೋ ದೇವ ಕಾರ್ಯಂಚಿಕೀರ್ಷತಿ. ನವಾ ಅಯಂ ಬ್ರಹ್ಮ ಬಂಧು, ಇವನು ಬ್ರಾಹ್ಮಣನ ಮಗನಲ್ಲ ಅಂತ. ಬ್ರಹ್ಮ ಬಂಧು, ಬ್ರಹ್ಮ ಅಂತಂದ್ರೆ ಬ್ರಾಹ್ಮಣ, ಬ್ರಹ್ಮ ಬಂಧು ಅಂತಂದ್ರೆ ಬ್ರಾಹ್ಮಣನ ಮಗ. ಹಾಗಾಗಿ ಬ್ರಾಹ್ಮಣನ ಮಗ ಅಲ್ಲ, ನೋಡ್ಲಿಕ್ಕೆ ಬ್ರಾಹ್ಮಣನಂತೆ ಇದ್ದಾನೆ. ಅಲ್ಲ, ಬ್ರಾಹ್ಮಣನ ಮಗ ಅಲ್ಲ ಅಂದ್ರೆ ಏನರ್ಥ? ಕಶ್ಯಪರ ಬ್ರಾಹ್ಮಣರಲ್ವೇ? ಬ್ರಾಹ್ಮಣರ ಮಗ ಅಲ್ಲ ಅಂದ್ರೆ ಅರ್ಥ ಏನು ಅಂತಂದ್ರೆ, ಅದಕ್ಕೆ ಹೀಗೊಂದು ಅರ್ಥ ಮಾಡಬಹುದು. ಬ್ರಾಹ್ಮಣ ಅಂದ್ರೆ ಅರ್ಥ ಏನು ಅಂದ್ರೆ, ಯಾರು ಬ್ರಾಹ್ಮಣ ಅಂತ ಕರೀತಾರೆ ಅಂದ್ರೆ, ಯಾರಲ್ಲಿ ರುಜುತನ ಇರತ್ತೋ ಅವನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳ. ನೇರ ಇರಬೇಕು, ವಕ್ರತೆ ಇರಬಾರ್ದು. ಅಂದ್ರೆ ಮನಸ್ಸಿನೊಳಗೊಂದು ಹೊರಗೊಂದು, ತಾನು ಮಾಡೋ ಕೆಲಸಗಳಲ್ಲೊಂದು, ಇಂಥದ್ದಿರಬಾರ್ದು. ಇವರಲ್ಲಿ ವಕ್ರತೆ ಇದೆ. 3 ಪಾದ ಭೂಮಿ ಅಂತ ಕೇಳಿದ್ದು, ಯಾವ ಪಾದ ಭೂಮಿ ಅಂತ ಏನು ಹೇಳಲಿಲ್ಲ. ನೋಡ್ಲಿಕ್ಕೆ ಒಳಗೆ ತನ್ನ ಅಭಿಪ್ರಾಯ, ತನ್ನ ಪಾದದ ವಿಸ್ತೃತವಾದಂತಹ ಪಾದದಿಂದ ಭೂಮಿ ಅಂತ ಅನ್ನೋ ಅಭಿಪ್ರಾಯ ಒಳಗಡೆ ಇದೆ. ಎದುರುಗಡೆ ಅದನ್ನು ಮುಚ್ಚಿಕೊಂಡು ಕೇಳಿದ್ದು 3 ಪಾದ ಭೂಮಿ ಅಂತ ಕೇಳಿದ್ದು. ಹೀಗೆ ಇದು ಬ್ರಾಹ್ಮಣರ ಲಕ್ಷಣ ಅಲ್ಲ. ನೇರ ಇರಬೇಕು, ಸತ್ಯವನ್ನು ಹೇಗಿದೆಯೋ ಹಾಗೆ ಹೇಳಬೇಕು. ಯಾವತ್ತೂ ಕೂಡ ಒಳಗೊಂದು ಹೊರಗೊಂದು ಮಾಡ್ತಾ ಇದ್ರೆ ಅವರು ಬ್ರಾಹ್ಮಣರು ಅಂತ ಅನಿಸಿಕೊಳ್ಳಲ್ಲ. ಹಾಗಾಗಿ ನವ ಅಯಂ ಬ್ರಾಹ್ಮ ಬಂಧು ಅಂತ ಅಸುರರೆಲ್ಲ ಈ ಪರಮಾತ್ಮನನ್ನ ಬೈತಾ ಇದ್ದಾರೆ. ಹಾಗಾಗಿ ಮತ್ತೆ ಇವನು ಒಬ್ಬ ಕಪಟಿ, ಇವನು ವಂಚಕ, ಇವನು ನೋಡ್ಲಿಕ್ಕೆ ಬ್ರಾಹ್ಮಣನ ವೇಷವನ್ನು ಹಾಕಿಕೊಂಡಿದ್ದಾನೆ. ಆದ್ರೆ ನೋಡಿದ್ರೆ ದೇವ ಕಾರ್ಯಂ ಚಿಕೀರ್ಷತಿ, ದೇವತೆಗಳಿಗೆ ನಡೀತಕ್ಕಂತಹ ಅವರಿಗೆ ಬೇಕಾದಂತಹ ಕೆಲಸವನ್ನ ಇವನು ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಕೂಡ ಬ್ರಾಹ್ಮಣನಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಅಂದ್ರೆ ಹಾಗಿರ್ತಾ ಇತ್ತು. ಬ್ರಾಹ್ಮಣರು ಅಂದ್ರೆ ಯಾರು ರುಜುಗಳಾಗಿರ್ತಾ ಇದ್ರು, ಅಂದ್ರೆ ನೇರವಾಗಿರ್ತಿದ್ರೋ ಅಂಥವರು ಬ್ರಾಹ್ಮಣರು. ಆಚಾರ್ಯರು ಒಂದು ಮಾತನ್ನ ತಮ್ಮ ಇದರೊಳಗೆ ಹೇಳ್ತಾರೆ, ಆರ್ಜವಂ ಬ್ರಾಹ್ಮಣಂ ಸ್ಯಾತ್ ಅಂತ. ಶೂದ್ರ ಅನಾರ್ಜವ ಅಂತ ಹೇಳ್ತಾರೆ. ಯಾರು ನೇರವಾಗಿರ್ತಾನೋ ಅಂಥವನು ಮಾತ್ರ ಬ್ರಾಹ್ಮಣ. ಯಾರು ವಕ್ರವಾಗಿರ್ತಾನೆ, ಹೇಳೋದೊಂದು ಮಾಡೋದೊಂದು ಇಂಥದ್ದೆಲ್ಲ ಮಾಡ್ತಾ ಇದ್ರೆ, ಮನಸ್ಸಿನೊಳಗೊಂದು ಇಟ್ಕೊಳ್ತಾನೆ, ಇತ್ಯಾದಿಗಳೆಲ್ಲ ಮಾಡ್ತಾ ಇದ್ರೆ ಅವನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳಲ್ಲ ಅಂತ. ಹೀಗೆ ಆದ್ರಿಂದ ಕೊನೆಗೆ ಇನ್ನೂ ಒಂದು ದುಃಖವನ್ನು ಪಡ್ತಾ ಇದ್ದಾರೆ. ಇವನು ಏನೋ ಒಂದು ನೆಪವನ್ನ ಮಾಡಿಕೊಂಡು ಬಂದು ಎಲ್ಲವನ್ನು ಬಿಟ್ಟು ಯಜ್ಞಯಾಗಾದಿಗಳನ್ನ ಮಾಡ್ತಾ ಇರುವಂತಹ ನಮ್ಮ ಸ್ವಾಮಿ ಬಳಿಯಲ್ಲಿ ಬಂದು 3 ಪಾದ ಭೂಮಿ ಬೇಕು ಅಂತ ಕೇಳೋ ನೆಪದಲ್ಲಿ ಎಲ್ಲವನ್ನೂ ಅಪಹಾರವನ್ನು ಮಾಡಿಕೊಂಡಿದ್ದಾನೆ. ಒಂದಲ್ಲ ಎರಡಲ್ಲ. ಹೋಗ್ಲಿ, ಸ್ವಲ್ಪ ಆದ್ರೂ ಉಳಿಸ್ಬೇಕಿತ್ತು ಅವನಿಗೆ, ಏನೂ ಉಳಿಸ್ಲಿಲ್ಲ. ಇಷ್ಟು ಕೊಟ್ಟಿದ್ದಾನೆ, ಕೊಟ್ಟರೂ ಕೂಡ ಎಲ್ಲವನ್ನೂ ಅಪಹಾರವನ್ನ ಮಾಡಿದ್ದಾನೆ. ಏನ್ ಮಾಡೋದು ಪಾಪ, ನಮ್ ಸ್ವಾಮಿಗಾದ್ರೆ ಏನ್ ಕೆಲಸ? ಹೋಗ್ಲಿ, ಇವನೇನಾದ್ರೂ ನಾನು ಕೊಡಲ್ಲ ಅಂತ ಏನಾದ್ರೂ ಹೇಳಬಹುದು, ಪ್ರತಿಯಾಗಿ ಮಾತಾಡಬೇಕಿತ್ತು. ಆದ್ರೆ ಸತ್ಯವ್ರತಸ್ಯ ಸತತಂ ದೀಕ್ಷಿತಸ್ಯ ವಿಶೇಷತಃ ನಾನತಂ ಭಾಷಿತಂ ಶಕ್ಯಂ ಬ್ರಹ್ಮಣ್ಯಸ್ಯ ದಯಾವತಃ. ಇವನು ಸತ್ಯವ್ರತ ಅಂತ ಇವನನ್ನು ಕರೆದಿದ್ದಾರೆ. ಯಾವಾಗಲೂ ಸತ್ಯವನ್ನೇ ಮಾತಾಡತಕ್ಕಂಥವನು. ಹಾಗಾಗಿ ಸರಿಯಾದ ಸತ್ಯವಾದ ಮಾತನ್ನೇ ಹೇಳತಕ್ಕಂಥವ್ನು ಇವನು. ಅದರಲ್ಲೂ ವಿಶೇಷವಾಗಿ ಯಜ್ಞದೊಳಗೆ ದೀಕ್ಷಿತನಾಗಿದ್ದಾನೆ. ಯಜ್ಞದೊಳಗೆ ದೀಕ್ಷೆ ಇದ್ದಾಗ ಸತ್ಯವನ್ನೇ ವಿಶೇಷವಾಗಿ ಮಾತಾಡಬೇಕು. ಇದರಲ್ಲಿ ನಾವು ಕೂಡ ಕೆಲವೊಮ್ಮೆ ಮಾತಾಡ್ತೇವೆ, ಸುಳ್ಳನ್ನು ಮಾತಾಡೋದಿಲ್ಲ. ಈಗಿನ ಜನರು, ಅನೇಕ ಜನರು ಏನಾದ್ರೂ ಒಂದು ವ್ರತ ಹಿಡಿದ್ರೆ ಆ ಸಮಯದಲ್ಲಿ ಸುಳ್ಳು ಮಾತಾಡೋದಿಲ್ಲ ಅಂತ ವ್ರತವನ್ನು ಹಿಡಿದಿರ್ತಾರೆ. ಹಾಗೆ ಈ ಮೊದಲೇ ಬಲಿಚಕ್ರವರ್ತಿ ಸತ್ಯವ್ರತ, ಸತ್ಯವನ್ನೇ ಮಾತಾಡತಕ್ಕಂಥವನು. ವಿಶೇಷವಾಗಿ ಯಜ್ಞದೊಳಗೆ ದೀಕ್ಷಿತನಾಗಿದ್ದಾನೆ. ಈ ಸಮಯದಲ್ಲಂತೂ ಸುಳ್ಳನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರ ಮೇಲೆ ಅವನಿಗೆ ತುಂಬಾ ದಯೆ ಇದೆ, ಬ್ರಾಹ್ಮಣರ ಮೇಲೆ ವಾತ್ಸಲ್ಯ ಇದೆ. ಆದ್ರಿಂದಾಗಿ ಇವನು ಎಂದೂ ಕೂಡ ಸುಳ್ಳನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ
ತಸ್ಮಾದಸ್ಯ ವಧೋ ಧರ್ಮ ಭರ್ತು ಶುಶ್ರೂಷಣಂಚನಃ ಇತ್ಯಾಯುಧಾನಿ ಜಗೃಹು ಬಲೇರನುಚರಾಸುರಾಹ. ಈಗಿಷ್ಟೆಲ್ಲ ಅಳ್ಕೊಂಡಾದ್ಮೇಲೆ ನನಗ್ ಕೊಡ್ಲಿಕ್ಕಾಗಲ್ಲ ಅಂತ ಅವನು ಹೇಳಲಿಕ್ಕಾಗಲ್ಲ. ಹಾಗಾಗಿ ಅವನ್ ಕಟ್ಟ ಹಾಕಿದಂಗೆ ಅವನ್ಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಅವನ್ ಕೆಲಸವನ್ನ ಮಾಡದೆ ಹೋದ್ರೂ ಕೂಡ ನಾವು ನಮ್ಮ ಸ್ವಾಮಿಯನ್ನು ನಾವು ರಕ್ಷಣೆ ಮಾಡಬೇಕು. ಏನಾದ್ರೂ ಮಾಡಿ ನಮ್ಮ ಸ್ವಾಮಿಯನ್ನು ರಕ್ಷಣೆ ಮಾಡಬೇಕು. ಏನ್ ಮಾಡೋಣ? ಕೊನೆಗೆ ವಿಚಾರ ಮಾಡೋಣ. ಈ ರೀತಿಯಾಗಿ ಮೋಸತನದಿಂದಾಗಿ ನಮ್ಮ ಸ್ವಾಮಿಯ ಸಂಪತ್ತನ್ನೆಲ್ಲ ಅಪಹಾರವನ್ನು ಮಾಡಿದಾನಲ್ಲ, ಇಂಥವ್ರಿಗೇನು ಶಿಕ್ಷೆ ಕೊಡಬೇಕು? ಮತ್ತಿನ್ನೇನು ಶಿಕ್ಷೆ ಅಲ್ಲ, ಇವನ್ ಸಂಹಾರವನ್ನು ಮಾಡೋದೇ ದೊಡ್ಡ ಶಿಕ್ಷೆ ಅಂತ ಹೇಳಿ ಅವರೆಲ್ಲ ಸಿದ್ಧರಾಗಿದ್ದಾರಂತೆ. ತೇ ಸರ್ವೇ ವಾಮನಂ ಹಂತುಂ ಶೂಲಪಟ್ಟಿಶಪಾಣಯ ಅನಿಚ್ಛತೋ ಬಲೇ ರಾಜನ್ ಪ್ರಾದ್ರವಜ್ಜಾತಮನ್ಯಮಃ. ಕೈಯಲ್ಲಿ ಶೂಲ ಮೊದಲಾದಂತಹ, ಕತ್ತಿ ಗುರಾಣಿ ಮೊದಲಾದಂತಹ ಆಯುಧಗಳನ್ನು ಹಿಡಿದುಕೊಂಡು ಅವರೆಲ್ಲ ವಾಮನನನ್ನ ಸಂಹಾರ ಮಾಡಬೇಕು ಅಂತ ಹೊರಟಿದ್ದಾರಂತೆ. ಕೋಪ ಬಂದಿದೆ, ತುಂಬಾ ಕೋಪ ಬಂದು ಅವನನ್ನು ಸಂಹಾರ ಮಾಡಬೇಕು ಅಂತ ಹೊರಟಿದ್ದಾರೆ. ಆದ್ರೆ ಬಲಿಗೆ ಇದು ಇಷ್ಟ ಇಲ್ಲ. ಬಲಿಗೆ ಪ್ರತಿಯಾಗಿ ಯುದ್ಧವನ್ನ ಮಾಡಬೇಕು ಅಂತನ್ನುವ ಇಚ್ಛೆ ಇಲ್ಲ. ಇಚ್ಛೆ ಇಲ್ಲದೆ ಹೋದ್ರೆ ಇವರೆಲ್ಲರೂ ಕೂಡ ಹೊರಟಿದ್ದಾರಂತೆ. ಆವಾಗ ಯಾವಾಗ ಬಲಿಯ ಅನುಚರರು ಯುದ್ಧಕ್ಕೆ ಅಂತ ಬಂದ್ರೋ ಅದೇ ಸಂದರ್ಭದಲ್ಲಿಯೇನೆ ಪರಮಾತ್ಮನ ಅನುಚರರು ಕೂಡ ಅಲ್ಲಿಗೆ ಎದುರಾಳಿಯಾಗಿ ಅವರು ಆಯುಧಗಳನ್ನ ಎಲ್ಲವನ್ನು ಕೂಡ ಹಿಡಿದುಕೊಂಡು ಬಂದಿದ್ದಾರಂತೆ. ಅವರು ನಂದ, ಸುನಂದ, ಜಯ, ವಿಜಯ, ಪ್ರಬಲ, ಬಲ, ಕುಮುದ, ಕುಮುದಾಕ್ಷ, ವಿಶ್ವಕ್ಸೇನ, ಇವರೆಲ್ಲ ಗರುಡ, ಇವರೆಲ್ಲರೂ ಕೂಡ ಬಂದಿದ್ದಾರೆ. ಇತ್ತ ದೇವತೆಗಳ ಪಕ್ಷದವರು ಕೆಲವರು, ದೈತ್ಯಗಳ ಅಸುರರ ಪಕ್ಷದ ಬಲಿಚಕ್ರವರ್ತಿಯ ಪಕ್ಷದವರು ಕೆಲವರು, ಹೀಗೆ ಎಲ್ಲರೂ ಸೇರಿ ಪರಸ್ಪರವಾಗಿ ಯುದ್ಧವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರಂತೆ. ಈ ಅದರೊಳಗೆ ಇನ್ನೂ ಕೆಲವರು ಜಯಂತ, ಶ್ರುತದೇವ, ಪುಷ್ಪದಂತ ಇವರೆಲ್ಲ ಇದ್ದಾರಂತೆ. ಅವರಿಗೆಲ್ಲ ಎಷ್ಟು ಶಕ್ತಿ ಅಂತಂದ್ರೆ 10,000 ಆನೆಯ ಬಲಗಳು ಒಬ್ಬೊಬ್ಬರಿಗಿದೆ ಅಂತ. ಅಷ್ಟು ಶಕ್ತಿ ಉಳ್ಳಂಥವ್ರು ಅವರೆಲ್ಲ ಈ ಅಸುರ ಸೈನ್ಯವನ್ನೆಲ್ಲ ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಮೊದಲು ಶುಕ್ರಾಚಾರ್ಯರ ಪ್ರಭಾವ ಇತ್ತು. ಪ್ರಭಾವ ಇದ್ದಿದ್ದಕ್ಕೆ ಇವರ ಶಕ್ತಿ ಎಷ್ಟೇ ಇದ್ರು ಅದೇನು ನಡೀತಾ ಇರಲಿಲ್ಲ. ಯಾವಾಗ ಶುಕ್ರಾಚಾರ್ಯರ ಶಾಪ ಬಂತೋ, ಶಾಪ ಬಂದಾಗ ಶುಕ್ರಾಚಾರ್ಯರು ಅವರು ನಿವೃತ್ತರಾಗಿದ್ದಾರೆ. ನಿವೃತ್ತರಾದಾಗ ಇವರದೇ ಪ್ರಾಬಲ್ಯ ಬಂತು, ದೇವತೆಗಳ ಪ್ರಾಬಲ್ಯ ಬಂದಾಗ ಅವರೆಲ್ಲ ಆ ಅಸುರರ ಸೈನ್ಯವನ್ನು, ಬಲಿಚಕ್ರವರ್ತಿಯ ಸೈನ್ಯವನ್ನೆಲ್ಲವನ್ನೂ ಕೂಡ ಸಂಹಾರವನ್ನ ಮಾಡ್ತಾ ಇದ್ದಾರಂತೆ. ಸಂಹಾರವನ್ನ ಮಾಡಿದಾಗ ಆವಾಗ ಇವನಿಗೆ ನೆನಪಾಯ್ತಂತೆ, ಇವನೇನ್ ಮಾಡ್ಬೇಕು, ಇವನು ಯುದ್ಧಕ್ಕೆ ಹೋಗ್ಬೇಕು. ವಸ್ತುತಃ ಯುದ್ಧಕ್ಕೆ ಹೋಗ್ಲಿಲ್ಲಂತ, ತಮ್ಮವರನ್ನು ತಡಿತಾ ಇದ್ದಾನಂತೆ. ಯಾಕೆ ತಡಿತಾ ಇದ್ದಾನೆ ಹೇಳ್ತಾರೆ, ಕಾವ್ಯ ಶಾಪ ಮನುಸ್ಮರನ್ ಅಂತ. ಶುಕ್ರಾಚಾರ್ಯರ ಶಾಪ ನೆನಪಾಗ್ತಾ ಇದೆ. ಶುಕ್ರಾಚಾರ್ಯರು ಶಾಪವನ್ನು ಕೊಟ್ಟಿದ್ದಾರೆ, ನೀನೆಲ್ಲ ನಿನ್ನ ಸ್ಥಾನ ಭ್ರಷ್ಟನಾಗ್ತಿ ಅಂತ ಶಾಪವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ನೆನಪು ಮಾಡ್ಕೊಳ್ತಾ ಇವ್ರೇನು ಮಾತಾಡ್ತಾ ಇಲ್ಲ. ಇವ್ರು ಹೇಳ್ತಾ ಇದ್ದಾರೆ, ಹೇ ವಿಪ್ರಚಿತ್ತೆ ಹೇ ರಾಹೋ ಹೇ ಹೇ ತೇ ಶ್ರೂಯತಾಂ ವಚಃ ಮಾಯುಧ್ಯತ ನಿವರ್ತಧ್ವಂ ನನಃ ಕಾಲೋಯಮರ್ಥಕೃತ್. ಹೇ ವಿಪ್ರಚಿತಿ, ರಾಹು, ನೀವೆಲ್ಲರೂ ಕೂಡ ನಮ್ಮ ಮಾತನ್ನ ಕೇಳ್ರಿ. ನೀ ಯುದ್ಧವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವ್ ಯಾರು ಕೂಡ ಅಲ್ಲಿಂದ ಯುದ್ಧದಿಂದ ಮತ್ತೆ ಹಿಂದೆ ತಿರುಗಿ ಹೋಗ್ರಿ. ಯಾಕೆ ಅಂತಂದ್ರೆ ಇದು ನಮಗೆ ಇರುವಂತಹ ಕಾಲ ಅಲ್ಲ. ಇಷ್ಟರವರೆಗೆ ನಮ್ ಕಾಲ ಇತ್ತು. ಈ ಕಾಲ ನಮಗೆ ಜಯವನ್ನ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಃ ಪ್ರಭುಂ ಸರ್ವಭೂತಾನಾಂ ಸರ್ವ ದುಃಖೋಪಪತ್ತಯೇ ತಂ ನಾತಿ ವರ್ತಿತುಂ ದೈತ್ಯಾಹ ಪೌರುಷೈರ್ ಈಶ್ವರ ಪುಮಾನ್ ಅಂತ. ಯಾವ ಪರಮಾತ್ಮ ಎಲ್ಲರಿಗೂ ಕೂಡ ಸುಖ ದುಃಖಗಳನ್ನ ತಂದುಕೊಡ್ಲಿಕ್ಕೆ ಸಮರ್ಥನಾದಂಥವನವನು, ಅಂತಹ ಪರಮಾತ್ಮನನ್ನ ಅಥವಾ ಪರಮಾತ್ಮನ ಅನುಚರರನ್ನ ನಾವು ಮೀರ್ತೇವೆ, ಅವರನ್ನ ಮೀರಿ ನಾವು ಯುದ್ಧದಲ್ಲಿ ಸೋಲಿಸ್ತೇವೆ ಅಂತನ್ನೋದು ಸಾಧ್ಯ ಇಲ್ಲ. ಮತ್ತೆ ಅದರಲ್ಲಿ ಇನ್ನೂ ಒಂದು ಮಾತನ್ನು ಹೇಳುತ್ತಾರೆ, ನಾವು ಹೇಗೆ ಅವರನ್ನ, ನಮಗಿಂತ ಶತ್ರು ಪಕ್ಷದವರು ಬಲಿಷ್ಠರಾದಾಗ ನಾವು ಯಾವ ರೀತಿ ಗೆಲ್ಲಬೇಕು, ಹೇಗೆ ಗೆಲ್ಲಬೇಕು ಅಂದ್ರೆ ಬೇರೆ ಬೇರೆ ಉಪಾಯಗಳಿಂದ, ಸಾಮ, ದಾನ,
ಭೇದ ಇತ್ಯಾದಿ ಬೇರೆ ಬೇರೆ ಉಪಾಯಗಳಿಂದಾಗಿ ಅವರನ್ನು ಗೆಲ್ಲಬೇಕು. ಅಥವಾ ಯಾವುದಾದ್ರೂ ಮಂತ್ರಗಳನ್ನು ಹಾಕುವಂಥದ್ದು, ಯಾವುದಾದ್ರೂ ಔಷಧಗಳು ಇತ್ಯಾದಿಗಳಿಂದಾಗಿ ಅವರನ್ನ ಗೆಲ್ಲಬೇಕು. ಆದರೆ ಈಗ ಆ ಸಮಯದಲ್ಲಿ ಈ ಸಮಯದಲ್ಲಿ ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಪರಮಾತ್ಮನೇ ಅವರ ಪಡಿಯಲ್ಲಿ ಸಾಕ್ಷಾತ್ತಾಗಿ ನಿಂತಾಗ ನಾವು ಎದುರಾಳಿಯಾಗಿ ಯುದ್ಧವನ್ನ ಮಾಡಿದರೂ ಕೂಡ ನಾವು ಸೋತು ಹೋಗ್ತೇವೆ. ಭವದ್ಭಿರ್ನಿರ್ಜಿತಾ ಕೇತೆ ಬಹುಶೋಕ್ಯನುಚರಾನ್ ಹರೇಹೇ ದೈವರುದ್ಧಾಸ್ತಯೇ ವಾದ್ಯ ಯುಧಿಜಿತ್ವಾನದಂತಿನಃ. ನಾವು ಅನೇಕ ಬಾರಿ ನಾವು ಸೋತಿದ್ದೇವೆ. ಇಂದು ಮಾತ್ರ ನಾವು ಸೋಲುವುದು ಅಂತಲ್ಲ, ನಾವು ಗೆದ್ದಿದ್ದೇವೆ ಹೌದು, ಆದರೆ ಪ್ರತಿ ಸರ್ತಿ ನಾವೇ ಗೆಲ್ಲಬೇಕು ಅಂತನೋ ನಿಯಮ ಇಲ್ಲ. ನಾವು ಅನೇಕ ಬಾರಿ ಸೋತಿದ್ದೇವೆ. ಅನೇಕ ಬಾರಿ ಸೋತಾಗ ಈ ಬಾರಿಯೂ ಕೂಡ ನಾವು ಸೋಲ್ತೇವೆ. ಯಾಕೆ ಅಂತಂದ್ರೆ ಪರಮಾತ್ಮನ ಅನುಗ್ರಹ ಅಂತ ಅನ್ನೋದು ನಮಗಿಲ್ಲ, ಅದೃಷ್ಟ ಇಲ್ಲ. ಅದರಿಂದಾಗಿ ನಾವು ಸೋಲ್ತೇವೆ. ಹಾಗಾದ್ರೆ ನಾವು ಸೋತ್ಕೊಂಡೇ ಇರ್ಬೇಕೆ? ನಮಗ್ ಬೇಜಾರಾಗಲ್ವೇ? ನಿಮ್ಮನ್ನ ಅನುಸರಿಸಿಕೊಂಡೆ ಇಷ್ಟು ತನಕ ಬಂದಂಥವ್ರು ನಾವು ಮತ್ ಸೋಲಬೇಕೆ? ನಾವು ಹಿಂತಿರುಗಬೇಕೆ ಅಂತನ್ನೋ ಪ್ರಶ್ನೆ ಬಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ಆ ಬಲಿಚಕ್ರವರ್ತಿ ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ಒಂದು ವೇಳೆ ಅದೃಷ್ಟ ನಮ್ಮ ಕೈಲಿತ್ತು ಅಂದ್ರೆ, ಅದೃಷ್ಟ ನಮ್ಮ ಕಡೆ ತಿರುಗಿತು ಅಂತಂದ್ರೆ ಆವಾಗ ನಾವು ಕೂಡ ಗೆಲ್ತೇವೆ. ಮತ್ತೆ ಹಿಂದೆ ಗೆದ್ದಂತೆ ನಾವು ಕೂಡ ಗೆಲ್ತೇವೆ. ಆದ್ರಿಂದ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಳ್ಳೋದೇ ಒಳ್ಳೇದು. ಕಾಲವನ್ನ ನಿರೀಕ್ಷೆ ಮಾಡತಕ್ಕಂಥದ್ದು ಒಳ್ಳೇದು. ಯಾಕೆಂದ್ರೆ ಇಲ್ಲ ಅಂದ್ರೆ ಸುಮ್ಮನೆ ನಾವೇ ಹೊಡೆದಾಡ್ಕೊಂಡು ಸಾಯ್ಬೇಕಾಗತ್ತೆ. ಮುಂದೆ ನಮಗೆ ಗೆಲುವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸ್ವಲ್ಪ ಹೊತ್ತು ನೀವು ಸುಮ್ಮನೆ ಕುಳಿತುಕೊಳ್ಳಿ ಅಂತ ಹೀಗೆ ಬಲಿಚಕ್ರವರ್ತಿ ಮಾತನ್ನು ಹೇಳ್ತಾನೆ. ಬಲಿಚಕ್ರವರ್ತಿ ಹೀಗೆ ಮಾತನ್ನು ಹೇಳ್ತಾ ಇದ್ದ ಹಾಗೆನೆ ಅವರೆಲ್ಲರೂ ಕೂಡ ದೈತ್ಯರು, ದಾನವರು, ಈ ಎಲ್ಲರೂ ಕೂಡ ರಸಾತಳ ಲೋಕಕ್ಕೆ ಹೋಗಿದ್ದಾರಂತೆ. ರಸಾತಳ ಲೋಕಕ್ಕೆ ಹೋಗಿದ್ದಾರೆ. ಹೋಗಿ ಅಲ್ಲಿ ತಮ್ಮ ತಮ್ಮ ಯುದ್ಧದಿಂದಾಗಿ ನಿವೃತ್ತರಾಗಿ ಹೋಗಿದ್ದಾರೆ. ಅಥ ತಾರ್ಕ್ಷಸತೋ ಜ್ಞಾತ್ವಾ ವಿರಾಟ್ ವಿಭುಚಿಕೀರ್ಷಿತಂ ಬಬಂಧ ವಾರುಣೈಃ ಪಾಶೈಃ ಬಲಿಂ ಸೂತ್ಯೇಹ ನಿಕೃತೋಃ. ಅದೇ ಸಂದರ್ಭದಲ್ಲೇನೆ ಇಷ್ಟೆಲ್ಲ ಯುದ್ಧ ಎಲ್ಲ ಮುಗಿದು ಹೋಗಿದೆ. ಇವಾಗ ಗರುಡ ಪರಮಾತ್ಮನ ಅಭಿಪ್ರಾಯವನ್ನು ತಿಳಿದುಕೊಂಡು ಅವನಿಗೆ ಬಂಧನವನ್ನ ಹಾಕ್ತಾ ಇದ್ದಾನೆ, ಕಟ್ಟಿ ಹಾಕ್ತಾ ಇದ್ದಾನೆ. ಯಾವ ಪಾಶದಿಂದ ಕಟ್ಟಿ ಹಾಕಿದ ಅಂತಂದ್ರೆ ಬಬಂಧ ವಾರುಣೈಃ ಪಾಶೈಹಿ ಅಂತ. ವಾರುಣ ಪಾಶದಿಂದಾಗಿ ಅವರನ್ನ ಕಟ್ಟಿ ಹಾಕಿದ್ದಾರಂತೆ. ಬಲಿಚಕ್ರವರ್ತಿಯನ್ನು ಕಟ್ಟಿ ಹಾಕಿದ್ದಾರೆ. ಯಾಕೆ ಕಟ್ಟಿ ಹಾಕಿದ್ರು ಅಂತಂದ್ರೆ ಪ್ರತಿಜ್ಞೆ ಮಾಡಿದಾನೆ, ಮಾಡಿದ ಪ್ರತಿಜ್ಞೆ ಪೂರ್ಣ ಮಾಡಲಿಲ್ಲ, ಅದಕ್ಕೆ ಕಟ್ಟಿ ಹಾಕಿ. ಈ 3 ಪಾದ ಭೂಮಿ ಕೊಡ್ತೇನೆ ಅಂತ ಹೇಳಿದ, ಆದ್ರೆ 3 ಪಾದ ಭೂಮಿ ಕೊಡ್ಲಿಲ್ಲ. ಹಾಗಾಗಿ ಇವನನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ಇಲ್ಲಿ ಸತ್ಯಧರ್ಮ ತೀರ್ಥರು ಬಹಳ ಸುಂದರವಾಗಿ ಒಂದಿಷ್ಟು ವಿಚಾರವನ್ನ ಹೇಳ್ತಾರೆ. ಯಾವ ಪಾಶದಿಂದ ಬಂಧನ ಮಾಡಿದ್ರು ಅಂತ ಕೇಳಿದಾಗ ವರುಣ ಪಾಶದಿಂದ ಬಂಧನವನ್ನ ಮಾಡಿದ್ರು ಅಂತ ಹೇಳ್ತಾರೆ. ಯಾಕೆ ವರುಣ ಪಾಶನೇ ಯಾಕೆ ಹಾಕಿದ್ರು? ಬೇರೆ ಪಾಶಗಳಿತ್ತು ಬೇಕಾದಷ್ಟು. ಆ ಪಾಶಗಳನ್ನೆಲ್ಲ ಬಿಟ್ಟು ವರುಣ ಪಾಶದಿಂದಲೇನೆ ಯಾಕೆ ಬಂಧನವನ್ನ ಮಾಡಿದ್ರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಬೇರೆ ಯಾವ ಪಾಶ ಹಾಕಬಹುದಿತ್ತು? ನಾಗಪಾಶ ಹಾಕಬಹುದಿತ್ತು, ಅಥವಾ ಯಮಪಾಶ ಕಾಲಪಾಶವನ್ನ ಹಾಕಬಹುದಿತ್ತು. ಅದ್ಯಾವುದೂ ಹಾಕಲಿಲ್ಲ. ಯಾಕೆ ಅಂತಂದ್ರೆ ನಾಗಪಾಶ ಯಾಕೆ ಹಾಕ್ಲಿಲ್ಲ ಅಂತಂದ್ರೆ ಇವನಿಗೆ ನಾಗಾರಿ ಅಂತ ಇವನಿಗೊಂದು ಹೆಸರು. ಅಂದ್ರೆ ಈ ನಾಗಗಳು, ಸರ್ಪಗಳು ಯಾವುದು ಕೂಡ ಇವನನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸರ್ಪಗಳಿಗೂ ಕೂಡ ಅವರ ಬಂಧನಕ್ಕೆ ಒಳಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಪಗಳಿಗೇನೆ ಇವನು ಒಂದು ರೀತಿಯಾಗಿ ಯಮನಂತೆ ಇರುವಂಥವನು. ಆದ್ರಿಂದ ಸರ್ಪಪಾಶ ಹಾಕಿದ್ರೆ ಇವನನ್ನು ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ. ಮತ್ತಿನ್ನೊಂದು ಕಾಲಪಾಶ ಹಾಕೋಣ ಅಂತಂದ್ರೆ ಚಿರಜೀವಿಯಲ್ಲಿ ಇವನು ಕೂಡ ಒಬ್ನು. ಕಾಲಪಾಶ ಹಾಕೋದು ಅಂದ್ರೆ ಅರ್ಥ ಏನು? ಇವನು ಸಂಹಾರ ಮಾಡಬೇಕು ಅಂತ ಅರ್ಥ. ಸಂಹಾರ ಮಾಡಬೇಕು ಅಂದ್ರೆ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಶ್ವತ್ಥಾಮ ಬಲಿರು ವ್ಯಾಸಃ ಅಂತ ಬಲಿಯನ್ನ ನಾವು 2ನೇ ಸ್ಥಾನದಲ್ಲಿ ಅವನನ್ನು ಚಿರಜೀವಿಗಳಲ್ಲಿ ಒಬ್ಬೊಬ್ಬರನ್ನು ಕರೀತೇವೆ. ಆದ್ರಿಂದ ಕಾಲಪಾಶದಿಂದಲೂ ಕೂಡ ಇದನ್ನ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಕೊನೆಗೆ ಯಾವುದು ಅಂತಂದ್ರೆ ವರುಣ ಪಾಶವನ್ನೇ ಹಾಕಿದ್ರು. ಅಲ್ಲರಿ, ಮತ್ತೆ ಬೇರೆ ಇನ್ನೂ ಒಂದಿಷ್ಟು ಪಾಶಗಳಿದ್ದು, ವರುಣಪಾಶನೇ ಯಾಕೆ ಬೇಕು? ಬೇಡ, ನಾಗಪಾಶ ಬೇಡ, ಕಾಲಪಾಶ ಬೇಡ, ಇನ್ನೂ ಬೇರೆ ಬೇಕಾದಷ್ಟು ಪಾಶಗಳಿದ್ದು ವರುಣಪಾಶನೇ ಯಾಕೆ ಬಂಧನವನ್ನು ಮಾಡಿದ್ರು ಅಂತ ಕೇಳಿದ್ರೆ ಬಹಳ ಸ್ವಾರಸ್ಯಕವಾಗಿ ಉತ್ತರವನ್ನು ಕೊಡ್ತಾರೆ. ವರುಣಪಾಶದಿಂದ ಬಂಧನ ಯಾಕೆ ಹಾಕಿದ್ರು ಅಂತಂದ್ರೆ, ಯಾವತ್ತೂ ಕೂಡ ಪರಮಾತ್ಮ ಅಪರಾಧವನ್ನ ಮಾಡಿದವರಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಡ್ತಾರೆ. ಯಾರು ಅಪರಾಧವನ್ನು ಮಾಡಿರಲ್ವೋ ಅವರಿಗೆ ಶಿಕ್ಷೆಯನ್ನು ಕೊಡಲ್ಲ. ಯಾವುದರಿಂದ ಅಪರಾಧ ಮಾಡಿರ್ತಾರೋ ಅದರಿಂದಲೇನೇ ಶಿಕ್ಷೆಯನ್ನು ಕೊಡ್ತಾನೆ. ಇದು ಒಂದು ಪರಮಾತ್ಮನ ನಿಯಮಗಳು. ಕೃಷ್ಣ ಕಾಳಿಂಗನನ್ನ ಮರ್ದನ ಮಾಡಬೇಕಾದ್ರೆ ಅವನ ತಲೆ ಮೇಲೆ ನರ್ತನವನ್ನ ಮಾಡ್ತಾ ಇದ್ದ. ತಲೆ ಮೇಲೆ ನರ್ತನವನ್ನ ಮಾಡ್ತಾ ಇದ್ದ. ಯಾಕೆ ಅಂದ್ರೆ ಮಾಡಿದ ಅಪರಾಧ ತಲೆ ವಿಷವನ್ನ ಕಾರಿ ಎಲ್ಲ ಕಡೆಯಲ್ಲೂ ವಿಷದ ಗಾಳಿ ಬರುವಂತೆ ಮಾಡಿ ಸಂಹಾರ ಮಾಡ್ಲಿಕ್ಕೆ ಕಾರಣವಾದದ್ದು ಹೆಡೆ. ಆದ್ರಿಂದಾಗಿ ಹೆಡೆ ಮೇಲೆ ನರ್ತನವನ್ನ ಮಾಡ್ತಾ ಹೆಡೆಗೆ ಶಿಕ್ಷೆಯನ್ನು ಕೊಡ್ತಿದ್ನಂತೆ. ಆದ್ರೆ ಅದರ ಬಾಲ ಇತ್ತು. ಆ ಬಾಲ ಏನು ಅಪರಾಧ ಮಾಡಿತ್ತು? ಬಾಲ ಏನು ಅಪರಾಧವನ್ನು ಮಾಡಿಲ್ಲ ಅಂತ ಆ ಬಾಲವನ್ನೆಲ್ಲವನ್ನು ಕೂಡ ಕೈಲಿ ಹಿಡಿದುಕೊಂಡಿದ್ದ ಅಂತ ಮಾತನ್ನ ಹೇಳ್ತಾರೆ. ಇನ್ನೂ ಒಂದು ಕಾರಣವನ್ನು ಹೇಳ್ತಾರೆ. ಬಾಲ ಎತ್ತಿ ಹಿಡಿದ್ರೆ ಅಕ್ಕಿ ಚೀಲವನ್ನು ನಾವು ಹಿಂಗೆ ಹಿಡಿದ್ರೆ ಒಳಗಿರುವಂತಹ ಅಕ್ಕಿ ಎಲ್ಲ ಹೊರಗೆ ಬರುವಂತೆ, ಹಾಗೆ ಒಳಗಿರೋ ವಿಷಯ ಎಲ್ಲ ಹೊರಗೆ ಕಕ್ಕಬೇಕು ಅಂತ ಅನ್ನೋ ದೃಷ್ಟಿಯಿಂದಾಗಿ ಬಾಲವನ್ನು ಹಿಡಿದ್ರು ಅಂತ ಹೀಗೆ ಮಾತನ್ನ ಹೇಳುತ್ತಾರೆ. ಇರ್ಲಿ, ಆದ್ರೆ ಇವರು ಅಪರಾಧವನ್ನು ಮಾಡಿದ್ದು ಯಾವುದರಿಂದ? ನೀರಿನಿಂದಲೇನೆ ಅಪರಾಧವನ್ನು ಮಾಡಿದ್ರು. ಕೃಷ್ಣಾರ್ಪಣ ಅಂತ ವಿಂಧ್ಯಾವಳಿ ನೀರನ್ನು ಹಾಕಿದ್ದಾಳೆ. ಕೃಷ್ಣಾರ್ಪಣ ಅಂತ ಹೇಳಿ 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿದ. ನೀರನ್ನ ಕೈಯಿಂದ ಬಿಟ್ಟೇ ಸಂಕಲ್ಪವನ್ನು ಮಾಡಿದ. ಆದ್ರೆ ಅದು ಪೂರ್ಣ ಆಗ್ಲಿಲ್ಲ. ಆದ್ರಿಂದಾಗಿ ವರುಣನ, ಆ ನೀರಿಗೆ ಅಭಿಮಾನಿ ದೇವತೆ ಯಾರು? ವರುಣ. ಅವನ ಮುಖಾಂತರನೇ ಆಪಾಶದಿಂದಲೇನೆ ಇವನನ್ನು ಕಟ್ಟಿ ಹಾಕುವಂತದ್ದು ಉತ್ತಮ ಕೆಲಸ ಅಂತ ಹೇಳಿ ಅವನಿಂದಲೇನೆ ಇವರಿಗೆ ಬಂಧನವನ್ನ ಹಾಕಿದ್ದಾರೆ. ಅದರಲ್ಲಿ ಇನ್ನೂ ಒಂದು ಮಾತನ್ನ ಹೇಳ್ತಾರೆ. ನಮ್ಗೆ ಯಾರನ್ನಾದ್ರೂ ಒಬ್ಬರನ್ನ ಕಟ್ಟಿ ಹಾಕಬೇಕು ಅಂತ ಆದ್ರೆ ಸಾಮಾನ್ಯವಾಗಿ ಹಗ್ಗ ತಗೊಳ್ತೇವೆ. ಆದ್ರೆ ಆ ಹಗ್ಗ ಕೆಲವೊಮ್ಮೆ ಬಿಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೇನು ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಹಸಿ ಹಗ್ಗ ತಗೊಳುತ್ತಾರೆ. ಆ ಹಗ್ಗಕ್ಕೆ ನೀರು ಹಾಕಿದ್ರೆ ಅದಿನ್ನೂ ಗಟ್ಟಿ ಇರುತ್ತೆ. ಅದನ್ನ ಬಿಡಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆ ಗಂಟು ಬಿಡಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮತ್ತೆ ನೀವು ಚಾಕುನೋ ಮತ್ತಿನ್ನೊಂದೇನೋ ತಗೊಳ್ಬೇಕಾಗತ್ತೆ. ಹೀಗೆ ನೀರಿರುವಂತಹ ಹಗ್ಗದಿಂದ ಬಂಧನವನ್ನು ಹಾಕಿದ್ರೆ ಅದು ಸ್ವಲ್ಪ ಕಷ್ಟ ಆ ಬಂಧನವನ್ನು ಬಿಡಿಸ್ಕೊಳ್ಲಿಕ್ಕೆ. ನೀರಿರೋ ಹಗ್ಗದಿಂದ ಬಂಧನವನ್ನು ಹಾಕಿದ್ರೇನೆ ಕಷ್ಟ ಅಂದ ಮೇಲೆ ನೀರಿನ ಹಗ್ಗದಿಂದಲೇನೆ ಬಂಧನವನ್ನು ಮಾಡಿದ್ರೆ ಇನ್ನೂ ಕಷ್ಟ ಆಗತ್ತೆ ಅಂತ ಬಿಡಿಸ್ಕೊಳ್ಳಿಕ್ ಆಗುವುದೇ ಇಲ್ಲ ಅಂತ ಅನ್ನೋ ದೃಷ್ಟಿಯಿಂದಾಗಿ ವರುಣಪಾಶದಿಂದಾಗಿ ಬಂಧನವನ್ನು ಮಾಡಿದ್ರು ಅಂತ ಹೀಗೆ ಅನೇಕ ಅಭಿಪ್ರಾಯಗಳನ್ನ ಇಲ್ಲಿ ಸತ್ಯಧರ್ಮ ತೀರ್ಥರು ವಿವರಣೆಯನ್ನು ಕೊಡ್ತಾರೆ. ಹೀಗೆ ಆ ವರುಣಪಾಶದಿಂದಾಗಿ ಬಂಧನವನ್ನು ಮಾಡಿದಾಗ ಎಲ್ಲ ಕಡೆಯಲ್ಲೂ ಕೂಡ ಹಾಹಾಕಾರ ಅಂತ ಅನ್ನೋದಾಗಿದೆ. ಗೃಹ್ಯಮಾಣೆ ಸುರಪತೋ ವಿಷ್ಣುನಾ ಪ್ರಭವಿಷ್ಣುನಾ ಹಾಹಾಕಾರೋ ಮಹಾನಾಸೀದ್ ರೋದಸ್ಯೋ ಸರ್ವತೋ ದಿಶಂ. ಸಮರ್ಥನಾದ ಪರಮಾತ್ಮ ಇವನನ್ನ ಬಲಿಚಕ್ರವರ್ತಿಯನ್ನು ಬಂಧನೆ ಮಾಡಿಸಿದಾಗ ಆವಾಗ ಎಲ್ಲ ಕಡೆಯಲ್ಲೂ ಕೂಡ ಹಾಹಾಕಾರ ಆಗಿದೆ. ಆವಾಗ ಪರಮಾತ್ಮ ವಾಮನ ಮಾತು ಹೇಳ್ತಾ ಇದ್ದಾನಂತ. ಯಾಕೆ ಕಟ್ಟಿ ಹಾಕಿದೆ? ಸುಮ್ನೆ ಕಟ್ಟಿ ಹಾಕಿದ ಕೂಡಲೇ ಬರೀ ಕಟ್ಟಿ ಹಾಕ್ಬಿಡೋದು ಇಂಥ ಮಾತುಗಳೆಲ್ಲ ಅಲ್ಲ. ಸರಿಯಾಗಿ ಕಾರಣವನ್ನು ಕೊಡ್ತಾ ಇದ್ದಾನಂತ. ಏನ್ ಕಾರಣವನ್ನು ಕೊಡ್ತಾ ಇದ್ದಾನೆ? ಪದಾನಿತ್ರೀಣಿ ದತ್ತಾನಿ ಭೂಮೇರ್ ಮಹ್ಯಂ ತ್ವಯಾ ಸುರ ದ್ವಾಭ್ಯಾಂ ಕ್ರಾಂತ ಮಹೀ ಸರ್ವಾ ತೃತೀಯಮುಪಕಲ್ಪಯ. ನೀನ್ ಪ್ರತಿಜ್ಞೆ ಮಾಡಿದ್ದಿ, 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ ನೀನು ಪ್ರತಿಜ್ಞೆಯನ್ನು ಮಾಡಿದ್ದಿ. ಆದ್ರೆ ಅದರೊಳಗೆ 2 ಪಾದದಿಂದ ನಾನು ಭೂಲೋಕವನ್ನು, ಕೆಳಗಿನ ಲೋಕಗಳನ್ನೆಲ್ಲ, ಕೆಳಗಿನ ಲೋಕ ಮತ್ತು ಮೇಲಿನ ಲೋಕ ಎರಡನ್ನೂ ಕೂಡ ನಾನು ಆವರಿಸಿಕೊಂಡಾಗಿದೆ. ಇನ್ನು 3ನೇ ಪಾದಕ್ಕೆ ಅವಕಾಶ ಎಲ್ಲಿದೆ ಹೇಳು? 3 ಪಾದ ಭೂಮಿ ಕೊಡ್ತೇನೆ ಅಂತ ನೀನ್ ಪ್ರತಿಜ್ಞೆ ಮಾಡಿದ್ದಿ, ಯಾವುದು ಕೂಡ ಇಲ್ಲ. ನೀನ್ ಏನೇ ನೀನ್ ಲೆಕ್ಕಾಚಾರವನ್ನು ಹಾಕೊಂಡಿದ್ರು, ಯಾವತ್ ತಪತ್ಯಸೌ ಗೋಭಿಹಿ ಯಾವದಿಂದು ಸಹೋಡುಭಿಹಿ ಯಾವದ್ವರ್ಷತಿ ಪರ್ಜನ್ಯ ತಾವತಿ ಭೂರಿ ಅಂತವ. ನಿನ್ನ ಭೂಮಿ ಅಂದ್ರೆ ಎಷ್ಟು, ನಿನ್ನ ಜಾಗ ಅಂದ್ರೆ ಎಷ್ಟು, ನೀನ್ ಕೊಡ್ಲಿಕ್ಕಿರುವಂತಹ ಜಾಗ ಅಂದ್ರೆ ಎಷ್ಟು ನಿಂದು, ಎಲ್ಲಿಯವರೆಗೂ ಸೂರ್ಯ
ಪ್ರಕಾಶವನ್ನ ತಂದು ಕೊಡ್ತಾನೋ, ಚಂದ್ರ ತನ್ನ ನಕ್ಷತ್ರಗಳ ಸಮೇತನಾಗಿ ಎಲ್ಲ ಕಡೆಯಲ್ಲೂ ಕೂಡ ಬೆಳಕನ್ನು ತಂದು ಕೊಡ್ತಾನೋ, ಎಲ್ಲಿಯ ಸ್ಥಳದಲ್ಲಿ ಮೇಘ ಮಳೆ ಸುರಿಸುತ್ತೋ ಅಷ್ಟೇ ತಾನೇ ನಿನ್ನ ಜಾಗ. ಅದೆಲ್ಲವೂ ಕೂಡ ನಾನು ಒಂದೇ ಒಂದು ಪಾದದಿಂದಲೇನೆ ಅದನ್ನೆಲ್ಲವನ್ನು ಕೂಡ ನಾನು ಆಕ್ರಮಿಸಿಕೊಂಡಿದ್ದೇನೆ. ಆದ್ರಿಂದ ನೀನ್ ನೋಡ್ತಾ ಇದ್ದಂತೆನೆ ಮೇಲಿನ ಲೋಕಗಳು ಕೆಳಗಿನ ಲೋಕಗಳು ಎರಡೂ ಲೋಕಗಳು ನನ್ನಿಂದ ಆವೃತವಾಗಿರೋದ್ರಿಂದಾಗಿ ನಿನಗೆ ನೀನು ಕೊಟ್ಟದನ್ನ ಸರಿ ಆಯ್ತು, ನೀನೆಲ್ಲ ತಗೊಂಡಾದ ಮೇಲೆ ಮೂರನೇ ಪಾದಕ್ಕೆ ಅವಕಾಶ ಇಲ್ಲ. ಆದ್ರಿಂದಾಗಿ ನಿನ್ನನ್ನು ಕಟ್ಟಿ ಹಾಕಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಪ್ರತಿಶ್ರುತ ಮದಾತುಸ್ತೆ ನಿರಯಂ ವಾಸಯಿಷ್ಯತೆ ವಿಷತ್ವಂ ನಿರಯಂ ತಸ್ಮಾತ್ ಗುರುಣ ಚಾನುಮೋದಿತಃ. ನೀನು ಪ್ರತಿಜ್ಞೆ ಮಾಡಿದ್ದಿ, 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ ನೀನು ಪ್ರತಿಜ್ಞೆಯನ್ನು ಮಾಡಿದ್ದಿ. ಯಾರು ಪ್ರತಿಜ್ಞೆ ಮಾಡಿದ್ದನ್ನ ಕೊಡುವುದಿಲ್ವೋ ಅಂಥವರಿಗೆ ನರಕಕ್ಕೆನೆ ಅವರನ್ನು ಕಳಿಸ್ಬೇಕು. ಹಾಗಾಗಿ 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ ನೀನು ಹೇಳಿ ನೀನು ಕೊಡ್ತಾ ಇಲ್ಲ, 3ನೇ ಪಾದಕ್ಕೆ ಅವಕಾಶನೇ ಇಲ್ಲ. ಆದ್ರಿಂದ ನೀನು ನರಕಕ್ಕೆ ನೀನು ಹೋಗು. ನಿಮ್ ಗುರುಗಳು ಕೂಡ ಶಾಪವನ್ನು ಕೊಟ್ಟಿದ್ದಾರೆ. ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು. ಒಂದು ಮಾತನ್ನು ಹೇಳ್ತಾರೆ, ವಾಚಾ ದತ್ತಂ ಮನೋ ದತ್ತಂ ಧಾರಾ ದತ್ತಂ ನದೀಯತೆ 60 ವರ್ಷ ಸಹಸ್ರಾಣಿ ವಿಷ್ಠಾಯಾಂ ಜಾಯತೆ ಕ್ರಿಮಿಹಿ ಅಂತ ಮಾತನ್ನು ಹೇಳ್ತಾರೆ. ಕೆಲವೊಮ್ಮೆ ನಾವು ಯಾರಿಗೋ ಹೇಳ್ಬಿಟ್ಟಿರ್ತೇವೆ, ನಿಮ್ಗೇನ್ ಬೇಕ್ರಿ, ಇಷ್ಟು ಬೇಕಾ, ದುಡ್ಡು ಕೊಟ್ಬಿಟ್ಟಿರ್ತೀನಿ ಅಂತ ಹೀಗೆ ಬಾಯಿಲೆ ಹೇಳ್ಬಿಡ್ತೀವಿ. ಆಮೇಲೆ ಕೇಳಲಿಕ್ಕೆ ಹೋದಾಗ ಇಲ್ರಿ ಈಗೆಲ್ಲ ಖರ್ಚಾಗೋಗ್ಬಿಟ್ಟಿದೆ, ಏನ್ ಮಾಡೋದು, ಹಾಗೆ ಹೀಗೆ ಅಂತ ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ. ನಾವೇನಾದ್ರೂ ಹಂಗೆ ತಪ್ಪಿಸ್ಕೊಂಡ್ರೆ, ಕೊಡ್ತೇನೆ ಅಂತ ಹೇಳಿ ಅದನ್ನ ತಪ್ಪಿಸಿಕೊಂಡ್ರೆ, ಅದನ್ನ ಕೊಡದೆ ಹೋದ್ರೆ, ಕೆಲವೊಮ್ಮೆ ಆವಾಗ 60 ವರ್ಷ ಸಹಸ್ರಾಣಿ 60,000 ವರ್ಷಗಳ ಕಾಲ ಅವನು ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನಂತೆ ಅಂತ ನಾವು ಮಾತನ್ನು ಹೇಳ್ತಾನೆ. ಬರೀ ಮಾತಿನಿಂದ ಕೊಟ್ರೆ ಸಾಲದು, ಕೆಲವೊಮ್ಮೆ ಮನಸ್ಸಿನಲ್ಲಿ ಅನ್ಕೊಂಡಿರ್ತೇವೆ ಇಂಥವ್ರಿಗೆ ಅದನ್ನು ಕೊಡಬೇಕು ಅಂತ ಅನ್ಕೊಂಡಾಗ ಹೋಗಿ ಕೊಟ್ಬಿಡ್ಬೇಕಂತ. ನಮ್ ದೇಹದಲ್ಲಿ ಆಗ್ಲಿಲ್ಲ, ಶಾರೀರಿಕವಾದಂತಹ ದಾರ್ಢ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಇನ್ನೊಬ್ಬರ ಮುಖಾಂತರ ಕೊಡಿಸ್ರಿ, ಅದೆಲ್ಲ ಬೇರೆ ವಿಚಾರ. ಎಲ್ಲ ಸಲಕರಣೆಗಳು ಇದ್ದಾಗ, ಮನಸ್ಸು ಬಂದಾಗ, ಕೊಡ್ತೇನೆ ಅಂತ ಇಟ್ಕೊಂಡಾಗ, ಮನಸ್ಸು ಮಾಡಿದಾಗ, ಆ ಮನಸ್ಸನ್ನ ಮತ್ತೆ ನಾವು ಹಿಂದೆ ತಕ್ಕೊಂಡ್ವಿ ಅಂತಂದ್ರೆ ನಮ್ಗಿಂಥ ದುಸ್ಥಿತಿ ಅಂತ ಅನ್ನೋದು ಬರುತ್ತೆ. ನರಕದಲ್ಲಿ ವಾಸವನ್ನು ಮಾಡಬೇಕಾಗತ್ತೆ. ಇನ್ನು ಧಾರಾದತ್ತಂ ಕೃಷ್ಣಾರ್ಪಣ ಅಂತ ಹೇಳಿ ಕೈ ಬಿಟ್ಟಾಗಿರ್ತದೆ. ಕೈ ಬಿಟ್ಟಾಗಿದ್ದನ್ನು ಮತ್ತೆ ನಾವು ಕೊಡ್ಲಿಲ್ಲ ಅಂದ್ರೆ, ಯಾವುದೋ ಭೂಮಿ ಯಾವುದೋ ಒಬ್ಬರು ಬ್ರಾಹ್ಮಣನಿಗೆ ಕೊಡ್ತೇವೆ ಅಂತ ಪ್ರತಿಜ್ಞೆ ಮಾಡಿರ್ತೇವೆ. ಕೊನೆಗೆ ಆಮೇಲೆ ಯಾವಾಗೋ ಅನಿಸ್ತು, ಅಯ್ಯೋ ಎಂಥ ಒಳ್ಳೆ ಭೂಮಿ ಇತ್ತು, ನಾನು ಬಿಟ್ಬಿಟ್ಟಲ್ಲ, ಬೇಡ ವಾಪಸ್ ಕೊಡು ಅಂತ ಮತ್ತೆ ಇಸ್ಕೊಂಡ್ರೆ, ಅಥವಾ ಕೊಡ್ಲೇ ಇಲ್ಲ ಅಂತ ಆದ್ರೆ ಅದರಿಂದಲೂ ಕೂಡ ನಾವು ನರಕದಲ್ಲಿ ವಾಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆ ಇರಬೇಕು. ಪ್ರತಿಜ್ಞೆ ಮಾಡಬೇಕಾದ್ರೆ ತುಂಬಾ ಎಚ್ಚರಿಕೆ ಇರಬೇಕು. ಎಚ್ಚರಿಕೆ ಇಟ್ಕೊಂಡು ಪ್ರತಿಜ್ಞೆ ಮಾಡಬೇಕು. ಪ್ರತಿಜ್ಞೆ ಮಾಡಿದ ನಂತರ ಹಾಗೆ ಪರಿಪಾಲನೆ ಮಾಡಬೇಕು. ಹಾಗಾಗಿ ಯೋ ವಿಪ್ರಾಯ ಪ್ರತಿಶ್ರುತ್ಯ ನತದರ್ಪಯತೆ ಕ್ವಚಿತ್ ವೃಥಾ ಮನೋರಥಸ್ತಸ್ಯ ದೂರ ಸ್ವರ್ಗ ಪತತ್ಯದಃ. ನಮಗನಿಸ್ಬೋದು ಬಲಿಚಕ್ರವರ್ತಿ ಎಂಥ ದಾನವನ್ನು ಮಾಡಿದ್ದಾನೆ, ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ ಅಂತ ಅನಿಸ್ಬೋದು. ಆದ್ರೆ ಒಬ್ಬ ಬ್ರಾಹ್ಮಣನಿಗೆ ಪ್ರತಿಜ್ಞೆ ಮಾಡಿಬಿಟ್ಟು ಅದನ್ನು ಪೂರ್ಣ ಕೊಡಲಿಲ್ಲ ಅಂತ ಆದ್ರೆ ಆವಾಗ ಅವನು ನರಕಕ್ಕೆ ಹೋಗಿ ಬೀಳುತ್ತಾನೆ. ಸ್ವರ್ಗಲೋಕ ಎಲ್ಲಿಂದ ಸಿಗ್ಲಿಕ್ಕೆ ಸಾಧ್ಯ? ದೂರ ಸ್ವರ್ಗ ದೂರ ಹೊರಟು ಹೋಗತ್ತೆ. ಆದ್ರಿಂದಾಗಿ ಅವನಿಗೆ ಇಷ್ಟಾರ್ಥ ಅಂತ ಅನ್ನೋದು ಸಿಗುವುದಿಲ್ಲ. ಆದ್ರಿಂದ ಇನ್ನೂ ಕೆಲವು ದಿನಗಳ ಕಾಲ ನೀ ನರಕವನ್ನ ಅನುಭವಿಸಬೇಕು. ಯಾಕೆಂದ್ರೆ ನೀನು ಮೋಸವನ್ನ ಮಾಡಿದ್ದಿ. ಅಂದ್ರೆ ತಾತ್ಪರ್ಯ ಏನು? ಇಲ್ಲಿ ಕೊಡೋದು ಅವನ ಕೈಲಿ ಎಷ್ಟಿದೆ ಅಷ್ಟು ಕೊಡ್ತೇನೆ ಅಂತ. ಆದ್ರೆ ಎದುರುಗಡೆ ಪರಮಾತ್ಮ ಬಂದಾಗ ಅವನು ಹೇಳಿದ್ದೇನು? ಒಟ್ಟು ನಿನಗೇನ್ ಬೇಕೋ ಕೇಳು, ಎಲ್ಲವನ್ನು ಕೂಡ ಕೊಡ್ತೇನೆ. ಆ ಒಂದು ಅಹಂಕಾರದಲ್ಲಿ ಮಾತನ್ನು ಹೇಳಿದ. ಅಂದ್ರೆ ತನ್ನದೇ ಎಲ್ಲ ಸ್ಥಾನ ಅಂತನೋ ಇಟ್ಟುಕೊಂಡು ಎಲ್ಲವನ್ನೂ ಕೂಡ ಕೊಡ್ತೇನೆ, 3 ಪಾದ ಭೂಮಿ ಅಂದ್ರೆ ನೀನು ಬಾಲಿಶ ನೀನು ಅಂತ ಬೈಲಿಕ್ಕೆ ಶುರು ಮಾಡಿದ. ಈ ಅಹಂಕಾರದಿಂದಾಗಿ ಇವನು ಕೊಡಬೇಕು, ಎಲ್ಲವನ್ನು ಕೂಡ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಅದಕ್ಕೆ ಪರಮಾತ್ಮ ಅಹಂಕಾರವನ್ನು ಮುರಿದಿದ್ದಾನೆ. ನಿನಗೆಲ್ಲ ಕೊಡ್ಲಿಕ್ಕೆ ಎಲ್ಲಿ ತಾಕತ್ತಿದೆ? ಇರೋದೇ ಇಷ್ಟು 2, ಅದನ್ನೆಲ್ಲವನ್ನೂ ಕೂಡ ನಾನು 2 ಪಾದದಿಂದ ಅಳೆದಿದ್ದೇನೆ ಅಂತ. ಆದ್ರಿಂದ ಕೊನೆಗೆ ಮಾತನ್ನು ಹೇಳ್ತಾರೆ, ನಿರಯಂ ಕಚಿಚಿತ್ ಸಮಾಹ ಅಂತ.
ನೀನು ಮಾಡಿದ ದಾನ ಅಂತ ಅನ್ನೋದು ಸಂಪೂರ್ಣ ದಾನ ಆಗ್ಲಿಲ್ಲ, ಮಾಡಿ ಪ್ರತಿಜ್ಞೆ ಮಾಡಿ ಪೂರ್ಣ ದಾನವನ್ನು ಮಾಡಲಿಲ್ಲ, ಆದ್ರಿಂದಾಗಿ ನೀನು ಮತ್ತೆ ಮೋಸವನ್ನು ಕೂಡ ಮಾಡಿದೆ, ಆದ್ರಿಂದಾಗಿ ನೀನು ಕೆಲವು ದಿನಗಳ ಕಾಲ ನರಕದಲ್ಲಿ ವಾಸವನ್ನು ಮಾಡುವಂತ ಹೀಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದಾದ ನಂತರ ಮುಂದೆ ಬಲಿಚಕ್ರವರ್ತಿ ಏನ್ ಹೇಳ್ತಾನೆ, ಮುಂದೆ ಏನ್ ಮಾತಾಡ್ತಾ ಇದ್ದಾರೆ ಅವುಗಳನ್ನೆಲ್ಲ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಗುರುಗಳ ಅಂತರ್ಯಾಮಿ ಆದಂತಹ ಪರಮಾತ್ಮನಲ್ಲಿ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ.